ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ಜನವರಿ 2026 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಪುಷ್ಯಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ಆಶ್ಲೇಷ ನಕ್ಷತ್ರ, ಪ್ರೀತಿ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ ರಾಶಿಯಾಂತರ್ಗತವಾಗಿ ಈ ಒಂದು ವರ್ಷ ಭವಿಷ್ಯ, ಈ ಒಂದು ಗ್ರಿಗೋರಿಯನ್ ಕ್ಯಾಲೆಂಡರ್ ಅಂತ ಏನು ಮಾತಾಡ್ತಿದೆ, ನಾವೇ ಅದನ್ನ ತುಂಬಾ ಫಾಲೋ ಮಾಡೋದ್ರಿಂದ ಅದರ ಪ್ರಕಾರವಾಗಿ ಕೊಡ್ತಿದ್ವಿ. ನಮಗೆ ಯುಗಾದಿ ಅತಿ ಮುಖ್ಯ. ಆಮೇಲೆ ಅತಿ ಮುಖ್ಯವಾಗಿ ಗುರು ಗೋಚಾರ ಫಲ. ಯಾವುದೇ ಒಂದು ಈ ಒಂದು 12 ರಾಶಿಗಳ ಭವಚಕ್ರದಲ್ಲಿ, ಕಾಲಚಕ್ರದಲ್ಲಿ ಅತಿ ಮುಖ್ಯವಾಗಿ ಗುರು ವರ್ಷಕ್ಕೊಮ್ಮೆ ಬದಲಾಗ್ತದೆ. ಅದರ ಸ್ಥಾಯಿ ನೋಡ್ತವೆ. ಈ ದಿನನಿತ್ಯ ವಾರಕ್ಕೊಮ್ಮೆ, 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಓಡತಕ್ಕಂಥದ್ದು ಅದು ಬೇರೆ. ವರ್ಷ ಪೂರ್ತಿ ಇವ್ರು ನಮ್ಮ ಜೊತೆಲಿ ಇರ್ತಾರ, ನಮ್ಮ ಜೊತೆ ಸಾಥ್ ಕೊಡ್ತಾರ, ಗುರುವನ್ನು ನೋಡ್ತೇವೆ. ಆಮೇಲೆ ಕರ್ಮಾಧಿಪತಿ ಆತ 2.5 ವರ್ಷಕ್ಕೊಮ್ಮೆ ಬದಲಾಗ್ತಕ್ಕಂಥದ್ದು. ಶನಿಯ ಒಂದು ಬದಲಾವಣೆ ಬಂದಾಗ್ಲೂ ನೋಡ್ತೇವೆ. ಎರಡನೇದು 18 ತಿಂಗಳಿಗೊಮ್ಮೆ ಬದಲಾಗತಕ್ಕಂಥ ರಾಹುಕೇತುಗಳು. ಅವರುಗಳು ಇನ್ನೂ ಥ್ರೆಟ್. ನಾವು ನಮ್ಮ ಪಾಡಿಗಿದ್ರು ಕೂಡ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಕೆಲವರನ್ನ ಕಳಿಸ್ತಾನೆ ಭಗವಂತ. ಯಾರೋ ಒಳ್ಳೆಯವರು ಬಂದ್ರು, ನಾವು ದುರುಪಯೋಗ ಮಾಡ್ಕೊಬಿಡ್ಬೋದು. ಕೆಲವರು ಹೇಳ್ತಿರ್ತಾರೆ, ಮಗನ ತರ ಕರ್ಕೊಂಡು ಬಂದೆ ಸರ್, ಮಗಳ ತರ ಕರ್ಕೊಂಡು ಬಂದೆ ಸರ್, ಇವತ್ತು ತಿಂದು ಮನೆಗೆ ಕಲ್ಲಾಕ್ಬಿಟ್ಟ ಸರ್. ಒಬ್ಬಳೇ ನಿಂತು ಗಂಡ ಇಲ್ಲ, ನನ್ನ ಮಕ್ಕಳು ನನ್ನ ಮಗ ಅಂತ ತ್ಯಾಗ ಮಾಡಿದೆ, ಇವತ್ತು ನನ್ನ ಮಗ ನನ್ನ ಬಿಟ್ಬಿಟ್ಟ, ಮಗಳು ಬಿಟ್ಬಿಟ್ಟ. ತಾಯಿ ಮೊನ್ನೆ ಕೂಡ ಒಂದು ತಾಯಿ ಜೀವ ಹೇಳಿ ಕಳಿಸಿದೆ. 1 ತಿಂಗಳಾಗಿಲ್ಲ. ಜೀವನದಲ್ಲಿ ನೀನು ಕೇಳಬಾರದ್ದು ಕೇಳ್ತೀಯ, ನೋಡಬಾರದ್ದು ನೋಡ್ತೀಯ, ಆಡಬಾರದು ಮಾತುಗಳು ನಿನ್ನ ಅಲ್ಲೋಲ ಕಲ್ಲೋಲ ಭೂಕಂಪ ಆಗುತ್ತೆ ಅಂತಕ್ಕಂಥದ್ದು ಓಡ್ ಬಂದ್ಬಿಟ್ಟಿದೆ ತಾಯಿ ಜೀವ. ಗುರುಗಳೇ ನೀವು ಹೇಳಿದ್ ನಿಜ, ನನ್ನ ಪಾಡಿಗೆ ನಾನು ಬಿಟ್ಬಿಡಮ್ಮ ಅಂತ ತನ್ನ ಪಾಡಿಗೆ ತಾನೇ ನೋಡಿರೋದು ಮಾಡಿರೋದು. 8ನೇ ವಯಸ್ಸು ಏನೋ ಮಗಳನ್ನ ಬಿಟ್ಟು ಹೋಗಿರೋದು, ತನ್ನ ಬದುಕುತ್ತಾನು ಅಂತ ತನ್ನ ಸ್ವಾರ್ಥ. ಈ ಮಗು ಫುಟ್ಪಾತ್ ಅಲ್ಲಿ ಒಂದು ಮಲಗಿಲ್ಲ ಮಕ್ಕಳೇ, ಭಿಕ್ಷೆ ಒಂದು ಬೇಡಿಲ್ಲ. 8 ವರ್ಷದ ಹೆಣ್ಣು ಮಗು ಮುಂಬೈಗೆ ಹೋಗುತ್ತೆ. ಊರು ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ, ಬದುಕು ಕಟ್ಟುತ್ತೆ, ಒಂದು ಮೇಕಪ್ ಆರ್ಟಿಸ್ಟ್ ಆಗುತ್ತೆ, ತುಂಬಾ ಒಳ್ಳೆ ಹೆಸರು ಸಂಪಾದಿಸುತ್ತೆ, ತನ್ನ ಕಷ್ಟಾರ್ಜಿತದಲ್ಲಿ ತುಂಬಾ ಚೆನ್ನಾಗಿ ಹುಡ್ಕೊಂಡು ಬರ್ತಾಳೆ. ಈ ತಾಯಿ ಎಲ್ಲೋ ಯಾವುದೋ ಬದುಕು ಕಟ್ಕೊಂಡವಳು ಚಿತ್ರಾನ್ನ ಆಗ್ಬಿಟ್ಟಿದೆ. ಮಗಳ ಕಡೆ ಗಮನ ಇಲ್ಲ. ಮಗಳು ಸೆಟ್ಲ್ ಆಗ್ತಿದ್ದಾಗೆ, ಹೆಸರು ದುಡ್ಡು ಬರ್ತಿದ್ದಾಗೆ ನೋಡಿ ಪ್ರಭಾವ ಬಂದು, ಆಗ್ಲಿ ಬಿಡು ಅಮ್ಮ ಕೆಟ್ಟು ಬಿಟ್ಟಿದೆ, ನೊಂದು ಬಿಟ್ಟಿದೆ, ವಯಸ್ಸಾಗ್ಬಿಟ್ಟಿದೆ ಅಂತ ಈ ಪುಟ್ಟ ಜೀವ ಅಮ್ಮನಿಗೊಂದು ಜಾಗ ಕೊಟ್ರೆ ಅಲ್ಲೊಂದು ಅಲ್ಲೋಲ ಕಲ್ಲೋಲ. ನಿನಗೆ ನೆಮ್ಮದಿ ಇಲ್ಲ ಕಣೋ, ಹೊರಟೋಗೋ, ಹೋಗೋ ಅಂತ ಹೇಳಿ ಕಳಿಸ್ತೇವೆ. ಬೇಡ, ಅಲ್ಲಿ ಇರಬೇಡ, ನೋಡ್ಬಾರ್ದು ನೋಡ್ತೀಯ, ಕೇಳಬಾರ್ದು ಕೇಳ್ತೀಯ. ಹೋಗ್ಬಿಟ್ಟು ತನ್ನ ಬಟ್ಟೆ ತಗೊಳಕ್ ಹೋದ್ರೆ ಆಗಬಾರದ್ದೆಲ್ಲ ಆಗ್ಬಿಟ್ಟೆ. ಕಂಪಿಸ್ಬಿಟ್ಟಿದ್ದಾಳೆ ಮಗಳು. ನನ್ನಮ್ಮನ ನೀವ್ ಹೇಳ್ತಿರ್ತೀರಿ ಗುರುಗಳೇ, ಮಾತೃದೇವೋ ಭವ, ಸರ್ವ ತೀರ್ಥಮಯಿ ಮಾತಾ ಅಂತ ಹೇಳ್ತೀರಿ. ಎಲ್ಲಿ ಗುರುಗಳೇ, ನಿನಗಿಲ್ಲ ಅಂತ ಅವತ್ತೇ ಹೇಳಿದ್ನಲ್ಲ, ಪಡ್ಕೊಂಡ್ ಬಂದಿಲ್ಲ, ಅಪ್ಪ ಇಲ್ಲ, ಅಮ್ಮ ನೋಡಿದ್ರೆ ಹೀಗೆ, ನೀನ್ ಯಾಕೆ ಮತ್ತೆ ಈ ತರ ತಂದಿಟ್ಕೊಂಡೆ, ನಿನ್ ಪಾಡು ಹೋಗಿ ಬದುಕು ಕಟ್ಟು ನೋಡು, ಅದಕ್ಕೂ ಬಿಡಲ್ಲ ಅಂತ ಬಿರುಗಾಳಿ ಎಬ್ಬಿಸಿಟ್ಟಿರ್ತಕ್ಕಂಥದ್ದು. ಕಂಪಿಸಿ ಬಂದ್ಬಿಟ್ಟಿದ್ರೆ, ನೀವು ಹೇಳಿದ ಅಷ್ಟು ನಡೆದು ಬಿಟ್ಟಿದೆ ಗುರುಗಳೇ.
ಹೋಗು, ಇಲ್ಲ ನಾನು ಬಿಡೋಲ್ಲ, ಹೊರಟೋಗು, ನನ್ನ ಮಾತು ಕೇಳು, ಇಲ್ಲ ಎದುರುಗಡೆನೆ ಮನೆ ಮಾಡ್ತೀನಿ, ನಾನು ಬಿಡೋಲ್ಲ, ಕಷ್ಟಪಟ್ಟು ಕಟ್ಟಿರೋ ಮನೆ, ಬಿಡೋ, ಏನೂ ಆಗಲ್ಲ, ಎದ್ದೋಗಿ ಎದುರುಗಡೆ ಇರಬೇಡ. ಇನ್ನೂ ಒಂದ್ ಮಗು ತಾಯಿಗೆ ಹೇಳಿ ಕಳಿಸಿದ್ದೆ, ಎಡವಟ್ಟಿನ ಮದುವೆ ಮಾಡಿಕೊಂಡು ತನ್ನ ಬದುಕಿಗೆ ತಾನೇ ಬೆಂಕಿ ಹಚ್ಕೋತಾಳೆ ಈ ಮಗು, ಹುಷಾರು, ಜಾಗ್ರತೆ ಅಂತ ಕುಂದಿರ್ಸಿ ಹೇಳಿದ್ದಾನೆ. ಪುಟ್ಟ ಮಗು ಎಲ್ಲೋ ಒಂದ್ ಗೆಳತನ, ವಿಶ್ವಾಸ, ನಂಬಿಕೆ, ಗುರು ಆಗಿದ್ದಾಳೆ, ಟೀಚರ್. ಅದಕ್ಕೆ ಹೇಳೋದು ತುಂಬಾ ದೊಡ್ಡವರೇ, ತುಂಬಾ ಶಕ್ತಿ ಇರೋರೇ ಬೀಳೋದು ಅನ್ನತಕ್ಕಂಥದ್ದು. ತುಂಬಾ ಶಕ್ತಿ ಇರೋರ್ನ ಬಿಡೋಲ್ಲ, ತುಂಬಾ ಬುದ್ಧಿ ಇರೋರ್ನ ಬಿಡೋಲ್ಲ, ತುಂಬಾ ಒಳ್ಳೆಯವ್ರನ್ನು ಬಿಡೋಲ್ಲ. ಪುಟ್ಟ ಮಗುನ ಯಾರೋ ನಂಬಿಸ್ತಾನೆ, ಅಲ್ಲೊಂದು ಗುಪ್ತ ಮದುವೆ, ಯಾರಿಗೂ ಗೊತ್ತಿಲ್ಲ. ಮನೆಯವ್ರಿಗೆ ಹೇಳ್ಬಿಟ್ಟು ಮದುವೆ ಮಾಡೋಣ ಅಂದ್ರೆ ಎಲ್ಲ ಆಗೋಗಿದೆ, ಈಗ ಬೇಡ, ಜಾತಿ ಪ್ರಶ್ನೆ, ಇನ್ನೊಂದು ಪ್ರಶ್ನೆ, ಕುದ್ದೋಗ್ಬಿಟ್ಟಿದ್ದಾಳೆ, ಏನೇನೋ ಆಗ್ಬಿಟ್ಟಿದೆ. ಅದು ಕೋರ್ಟು, ಪೊಲೀಸ್ ಸ್ಟೇಷನ್, ಮಹಿಳಾ ಆಯೋಗ ಎಲ್ಲೆಲ್ಲೋ ತಂದು ನಿಲ್ಲಿಸ್ಕೊಬಿಟ್ಟಿದ್ದಾಳೆ. ನಾ ಒಂದೇ ಮಾತು ಹೇಳಿದೆ, ಬೇಕೇನೋ ಆಸಯ್ಯ, ನೀನು ಬೇಡ ಅಂದವನ್ ಬೇಕೇನೋ, ಅವನ ಹತ್ರ ಏನೋ ಇದೆ ಅಂತ ಅಸಹ್ಯ. ಎಲ್ಲ ಗುರುಗಳು ನನ್ ಬಿಡಲ್ಲ, ಬೇಡ, ನಾನು ನಿನ್ ಕೈ ಮುಗಿತೀನೋ, ನೀವ್ ಹೇಳಿ ಗುರುಗಳೇ ಅಂತ. ತಾಯಿ ಗುರು ಆಗಿದ್ಯಾ, ಪ್ರೊಫೆಸರ್ ಆಗೋ, ಟೀಚರ್ ಇಂದ ಪ್ರೊಫೆಸರ್ ಆಗು, ದಾಟ್ ಈಸ್ ಯುವರ್ ಸ್ಟ್ರೆಂತ್. ಅದೇ ಅವ್ರ ಮುಂದುಗಡೆ ದೊಡ್ಡ ವ್ಯಕ್ತಿ ಆಗೋ ತಾಕತ್ತಿದೆ. ನೀನ್ ಅಷ್ಟು ಕೋಪ, ಅಷ್ಟು ಸಿಟ್ಟು, ಅಷ್ಟು ಬೆಂಕಿ, ಅಷ್ಟು ದಾಹ, ತುಡಿತ, ಉದ್ರೇಕ, ಉನ್ಮತ್ತ ತಗೊಂಡಿಲ್ಲ ಹಾಕೋ. ನನ್ ಮಾತು ಕೇಳೋಬಿಟ್ಟ, ನನ್ ಮಾತು ಕೇಳೋ, ನಿನ್ನ ಶಕ್ತಿ ಅಲ್ಲಿ ಇದೆಯಾರೋ. ಸಂತೆಲ್ ಬಂದು ಒಂದ್ ಬೀದಿ ನಾಯಿ, ಏನು ಮಗು, ಕೈ ಹಿಡಿದು ಅವ್ರ ತಾಯಿ ಮುಂದ್ಗಡೆನೆ, ತಮ್ಮನ್ ಮುಂದ್ಗಡೆನೆ, ಎಲ್ಲಿ ನಿಲ್ಬೇಕಾದವಳು ಇದ್ಯಾವ್ದು, ಕೊಚ್ಚೆನಲ್ಲಿ ಹೋಗ್ಬಿಟ್ಟು ಯಾವ್ದಾದ್ರು ಸಿಂಹ ಊಟ ಹಂದಿಗಳ ಜೊತೆ ಗುದ್ದಾಡುತ್ತ. ನೋಡಿ, ನಮಗೆ ಈ ರಾಹು ಕೇತುಗಳ ಪ್ರಭಾವ ಈ ರೀತಿ ಬಂದು ನಮ್ಮನ್ನ ನಮ್ಮ ದಾರಿ ಗಮ್ಯ ತಪ್ಪಿಸ್ಬಿಡ್ತಾರೆ. ಸೊ ರಾಹುಕೇತುವಿನ ಬದಲಾವಣೆಗಳು ಬಂದಾಗಲೂ ಕೂಡ ನಾವು ವಿಶೇಷವಾಗಿ ಪರೀಕ್ಷಿಸ್ಕೊಳ್ತೇವೆ. ವರ್ಷಕ್ಕೊಮ್ಮೆ ಆದರೂ ಜಾತಕ ಪರಿಶೀಲಿಸ್ಕೊಳ್ಳಲೇಬೇಕು. ತುಂಬಾ ಒಂದು ವಿದ್ಯೆ ಚೇಂಜ್ ಮಾಡ್ಕೋತಿದ್ದೀರಾ, ಬದುಕು ಕಟ್ಕೊಳ್ಲಿಕ್ಕೆ ಹೋಗ್ತಿದ್ದೀರಾ, ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ತೀರಾ, ಯಾರಾದ್ರೂ ಹತ್ತಿರದಲ್ಲಿ ಒಳ್ಳೆ ವೈದಿಕರ ಹತ್ರ ಹೋಗಿ, ಒಂದು 15-20 ವರ್ಷ ಅನುಭವ ಇರುವಂತ ಹಿರಿಯರ ಹತ್ರ ಹೋಗಿ ಕೇಳಿ, ಬದುಕಿಗೆ ಕಟ್ಕೋಬೇಕು ಅಂತ. ಅರೆ ಎಲ್ಲ ಆದ್ಮೇಲೆ ಮೊನ್ನೆ ನೋಡಿದ್ರೆ 1977 ಇನ್ನೂ ಹೊಂದಾಣಿಕೆ ಇಲ್ಲ ಅಂತ. 25 ವರ್ಷ ಹಿಂದ್ಗಡೆನೆ ಕೇಳಬೇಕಿತ್ತು, ಮದುವೆ ಆಗೋವಾಗ್ಲೇ ಆಗಿ ಮಕ್ಕಳೆಲ್ಲ ಬೆಳೆದು ನಿಂತು ಮೊಮ್ಮಕ್ಕಳು ಬರೋ ಟೈಮ್ನಲ್ಲಿ ಗುರುಗಳೇ ನನಗೂ ನನ್ನ ಗಂಡನಿಗೆ ಸರಿ ಆಗ್ತಿಲ್ಲ ಅಂದ್ರೆ ಆಗ್ಲೇ ಕೇಳಿದ್ರ ನೋಡಿ, ಅದಕ್ಕೆ ಬರಬೇಡಿ ಅಂತ ಹೇಳ್ತಿರ್ತಾನೆ. ತುಂಬಾ ಸಂಕಟ ಆಗುತ್ತೆ. ವಿದ್ಯೆ ಸಾಮಾನ್ಯರಿಗಲ್ಲ. ನೀವು ಎಲ್ಲ ಮಾಡಿಟ್ಕೊಂಡು ಬಿದ್ದು ಗಾಯ ಮಾಡ್ಕೊಂಡು ಹೇಳಿದ್ರು ಮಾಡ್ಕೊಂಡಿದ್ದಾರೆ. ಈ ಮಗುನ ಹಾಗೆ ಹೇಳಿದ್ರು ತಾಯಿ ನನ್ಗೆ ಅವಮಾನ ಮಾಡ್ಬಿಟ್ಟು ನಾನು ಸಹಿಸಲ್ಲ, ಎದುರುಗಡೆನೆ ಮನೆ ಮಾಡ್ತೀನಿ. ಏನದು? ಇದು ಸಾಮಾನ್ಯರು ಮಾಡೋ ಕೆಲಸ. ಎದ್ದು ಬಿಟ್ಬಿಡ್ಬೇಕು, ಹೊಡ್ಬಿಡ್ಬೇಕು. ಸೊ ಏನಕ್ಕೆ ಈ ಒಂದು ಗ್ರಹಗಳ ಬದಲಾವಣೆಗಳ ಮೇಲೆ ನಿಮಗೆ ವಿಶೇಷವಾಗಿ ತಿಳಿಸ್ತೀನಿ, ಒಂದು ಎಚ್ಚರಿಕೆಗಳು. ತಡೆಯೋ ಶಕ್ತಿ ಇಲ್ಲ. ಸೀತಾರಾಮರು ವನವಾಸ ತಪ್ಪಿಸ್ಲಿಕ್ಕಾಗ್ಲಿಲ್ಲ ಅಂತ ಅರ್ಜುನ ಎಲ್ಲೂ ಯಾವಾಗಲೂ 24ನೇ ವಯಸ್ಸಿನಲ್ಲಿ ಮಾಡಿದಂತ ಒಂದು ತಪ್ಪು ಆತನನ್ನ ನೆನ್ಪಿಟ್ಕೊಳ್ಳಿ, ಒಂದು 82ನೇ ವಯಸ್ಸಿನಲ್ಲಿ ಹೊಡೆಯುತ್ತೆ. ಹುಡ್ಕೊಂಡು ಬಂದು ಲೆಕ್ಕ ಹಾಕೊಳ್ಳಿ. 34, 44, 54, 64, 74, ಒಂದು 56, 58 ವರ್ಷ. 60 ವರ್ಷದ ನಂತರ ಮಗನ ಕೈಯಿಂದ ತಲೆ ತೆಗೆಸುತ್ತೆ ಬಬ್ರುವಾಹನನಿಂದ. ಕಾದಿದ್ದು ಮಹಾಭಾರತ ಯುದ್ಧದಲ್ಲಿ ತಪ್ಪಿಸ್ಕೊಬಿಡ್ತಾನೆ. ಕರ್ಣ ಬಿಡತಕ್ಕಂತ ನಾಗಾಸ್ತ್ರ ಕೃಷ್ಣರಿಂದ ತಪ್ಪಿಸ್ಕೊಬಿಡ್ತಾನೆ. ಒಂದು ಬಾರಿ ಬಿಟ್ಟ ಬಾಣ ಇನ್ನೊಮ್ಮೆ ಬಿಡಲ್ಲ ಅಂತ ಕುಂತಿ ಕೈಲಿ ಮಾತು ಕೊಡಿಸಿ ಭಗವಂತ ಆಡೋ ನಾಟಕ. ಆಗಿನ್ನೂ ಸಾವು ಬಂದಿಲ್ಲ ಇರೋ ಅಂತ. ಕೃಷ್ಣರಿಲ್ಲದ ಸಮಯದಲ್ಲಿಯೇ ಅಶ್ವಮೇಧ ಯಾಗ ಅನ್ನಿಸ್ತಕ್ಕಂಥದ್ದು ಮಾಡಿಸಿ ಕರ್ಕೊಂಡು ಹೋಗಿ ಮಣಿಪುರದಲ್ಲಿ ಹೊಡೆದಾಕೊಂಡು ಬರುತ್ತೆ. ಕೃಷ್ಣ ಮತ್ತೆ ಬಂದು ಮತ್ತೆ ಜೀವ ಕೊಡೋದು. ಇನ್ನು ಇದೆ ಹೋಗು ಅಂತ. ಭಗವಂತನೇ ಅಲ್ವಾ.
ಅದರಿಂದ ಎಚ್ಚರಿಕೆ ಮಕ್ಕಳೇ, ದಯಮಾಡಿ ಹೇಳ್ತಾನೆ, ಗಾಬರಿ ಆಗ್ಬೇಡಿ. ನಿಮ್ಮ ಜಾತಕ ನೋಡಿ, ಮೊನ್ನೆ ಯಾರಿಗೋ ಗಾಬರಿ ಬಿದ್ಬಿಟ್ಟಿದ್ದಾರೆ, ಸಾಡೆ ಸಾತಿ ಅಂತ. ಮಕರ ಲಗ್ನ, 11ನೇ ಮನೆಯಲ್ಲಿ ಆ ಒಂದು ಶನಿ ಅದ್ಭುತವಾಗಿ ಕೂತಿದೆ. ಆದರೆ ಚಂದ್ರ ಭರಣಿ ನಕ್ಷತ್ರದಲ್ಲಿ 4ನೇ ಮನೆಯಲ್ಲಿ ಕೂತಿದೆ. ಸಾಡೆ ಸಾತಿ ಸಾರ್, ಗುರುಬಲ ಇಲ್ಲ ಸಾರ್, ಹಾಗೆ ಹೀಗೆ ಅಂತ ಯಾರು ಹೇಳಿದ್ದ? ದಶಾನಾಥ ಅದ್ಭುತವಾಗಿ ಬಂದ್ಬಿಟ್ಟಿದ್ದಾನೆ. ಲಗ್ನಾಧಿಪತಿ 11ನೇ ಮನೆ. ಈ ಜೂನ್ಗೆ ಗುರು ದೃಷ್ಟಿ ಬೇರೆ ಬೀಳುತ್ತೆ ರೀ. ಅದೇ ಮನೆಗೆ, ಲಾಭದ ಮನೆಗೆ ನಿಮ್ಗೆ ಆಗಬಾರದ ಕೆಲಸಗಳೆಲ್ಲ ಬಂದಿರುತ್ತೆ. ಒಂದು ಇನ್ಸ್ಟಿಟ್ಯೂಟ್ ಏನಾದ್ರು ನಡೆಸುವಂತ ಯೋಗ ಬರುತ್ತಂದ್ರೆ ಆಲ್ರೆಡಿ ಒಂದು ಇನ್ಸ್ಟಿಟ್ಯೂಟ್ ತಗೋಬಿಟ್ಟಿದ್ದಾರೆ. ಒಂದು 50 ಮಕ್ಕಳು, ತಿಂಗಳಿಗೊಂದು 50,000 ಬರ್ತಿದ್ದೆ ಅಂದ್ರೆ, ಇಲ್ಲ ಗುರುಗಳೇ, 1-2 ಲಕ್ಷ ಬರ್ತಿದೆ, ಭಯವೇ. ಸಾಡೆ ಸಾತಿ ಬಂದ್ಬಿಟ್ಟಿದೆ. ಇಲ್ಲ, ಅದೇ ಶನಿಯಿಂದ ಶನಿ ಇರೋ ಮನೆಗೆ ನೋಡ್ತಾನೆ ಗುರುಸಾರದಲ್ಲಿ. ಯಾರು ಹೇಳಿದ್ದು? ಗುರು ಬೇರೆ ಜೂನ್ಗೆ ಮೇ 25 ನಂತರ ಬದಲಾವಣೆ ಉಂಟು, ದೃಷ್ಟಿ ಉಂಟು. ಬ್ಯೂಟಿಫುಲಿ ವಿಲ್ ಆಸ್ಪೆಕ್ಟ್ ನೋಡಿ. ಇದನ್ನೇ ಹೇಳೋದು, ದಶೆ ಚೆನ್ನಾಗಿತ್ತು, ಯಾರು ತಡೆಯಲಾರರು. ಇನ್ನೂ ಒಬ್ಬರದು ಮಕರ ಲಗ್ನ, ಕುಜ ದಶ ಸಾರ್ ಅಂತ. ಕುಜ 3ನೇ ಮನೆಯಲ್ಲಿ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಅದ್ಭುತವಾಗಿದ್ದಾನೆ. ಸಬ್ಲಾಡ್ ಅಲ್ಲಿ ಶುಕ್ರನ್ ಛಾಯಲ್ಲಿ ಇದ್ದಾನೆ. ಶುಕ್ರ ಪೂರ್ವ ಪುಣ್ಯ ಸ್ಥಾನಾಧಿಪತಿ. 100% ನೀವು ಈವೆಂಟ್ ಮ್ಯಾನೇಜ್ಮೆಂಟು, ಹೋಟೆಲ್ ಮ್ಯಾನೇಜ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು ಇದು ಮಾಡ್ತಿರ್ರಿ, ಕರ್ಕೊಂಡು ಹೋಗುತ್ತೆ ಅಂದ್ರೆ, ಇಲ್ಲ ಸರ್ ವೈನ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ 4 ಜನ ಬಂದಿದ್ದಾರೆ, ಅದಕ್ಕೆ ಬಂದಿದ್ದಾನೆ ನೋಡಿ. ಲಾಭಾಧಿಪತಿ ಶನಿಯ ಸಾರದಲ್ಲಿ ಇದ್ದಾನೆ 3ನೇ ಮನೆಯಲ್ಲಿ. ನೋ ಬಡಿ ವಿಲ್ ಸ್ಟಾಪ್. ಕುಜ ದಶೆ ಸುಟ್ಟಾಕ್ಬಿಡುತ್ತೆ. ಇಲ್ಲ, ಕುಜ ಯಾರ ಸಾರದಲ್ಲಿ ಇದ್ದಾನೆ ನೋಡಿ, ತಿಳ್ಕೊಳ್ಳಿ. ಅದಕ್ಕೆ ಕೇಳ್ಕೊಳ್ಳಿ ಅನ್ನೋದು. ಗಾಯ ಆದಮೇಲೆ ಅಲ್ಲ. ಆಮೇಲೆ 10ನೇ ಮನೆಯಿಂದ 10ನೇ ಮನೆ ಹೇಗಿದೆ ಅಂತನೆಲ್ಲ ನೋಡ್ತೇವೆ ನಾವು. ಅದಕ್ಕೆ 7ನೇ ಮನೆ ತುಂಬಾ ಒಳ್ಳೇದು. 7ನೇ ಮನೆನ ತುಂಬಾ ವಿಶೇಷವಾಗಿ ನೋಡ್ತೀವಿ. 7ನೇ ಮನೆ ಅಧಿಪತಿ ಎಲ್ಲಿದ್ದಾನೆ? ಯಾಕಂದ್ರೆ 10ನೇ ಮನೆಯಿಂದ 10ನೇ ಮನೆಯ ಅಧಿಪತಿ. ಇದೆಲ್ಲ ಜ್ಯೋತಿಷ್ಯ ಕಲ್ತಿರೋರಿಗೆ ಗೊತ್ತಾಗುತ್ತೆ. 7ನೇ ಮನೆ ಕೆಟ್ಟಿದೆ, ಬಿಸ್ನೆಸ್ಸು, ಪ್ರೊಫೆಷನ್ ಎರಡರಲ್ಲೂ ಪೆಟ್ಟು ಕೊಡುತ್ತೆ. ಅರ್ಧರ್ಧ ಭಾವ ಅನ್ನತಕ್ಕಂಥದ್ದು. ಅದೇನಾದ್ರೂ ನೀಚಭಂಗ ರಾಜಯೋಗ ಆಗಿದೆ ಅಂತ ಇಟ್ಕೊಳ್ಳಿ, ಎಲ್ಲಿಗೂ ತಗೊಂಡೋಗಿ ನಿಲ್ಲಿಸುತ್ತೆ. ನಿಮ್ಮನ್ನ ಕೆಡಿಸಿ ಬೀಳಿಸಿ ತಗೊಂಡೋಗಿ ನಿಲ್ಲಿಸುತ್ತೆ. ಅದರಿಂದ ಜಾತಕಗಳ ವಿಮರ್ಶೆ, ನಿಮ್ ಶಕ್ತಿ ಬಲಾಬಲ ಮಾಡ್ಬೋದಾ, ಈಗ ಸಮಯ ಅನುಕೂಲ ಇದೆಯಾ, ಈ ವರ್ಷ ನಾನು ಏನ್ ಎಚ್ಚರಿಕೆ ತಗೊಳ್ಳಿ. ಯಾಕಂದ್ರೆ ಸಂಕ್ರಾಂತಿಗೆ ರೈತರಿಗೆ ಸಂಬಂಧಪಟ್ಟಂಥದ್ದು ಹೇಳ್ತೇವೆ, ಕೃಷಿಕರಿಗೆ ಸಂಬಂಧಪಟ್ಟಂಥದ್ದು ಹೇಳ್ತೇವೆ, ಬೆಳೆ ಜೀವನೋಪಾಯ ಅದಕ್ಕೆ ಸಂಬಂಧಪಟ್ಟಂಥದ್ದು. ನಮಗೆ ನಮ್ಮ ಒಂದು ಹಿಂದೂಗಳಿಗೆ, ಕನ್ನಡಿಗರಿಗೆ ಯುಗಾದಿ ಸಂವತ್ಸರ, ಆ ನಂತರ ಗುರು ಸಂವತ್ಸರ. ಇವುಗಳೆಲ್ಲದರ ಬಗ್ಗೆ ತಿಳಿಸ್ತಾ ಬನ್ನಿ. ಮಕರ ರಾಶಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಗೆ ಈ 1ನೇ ತಾರೀಕಿಗೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. 12ನೇ ಮನೆಯಲ್ಲಿ ಬುಧ, ಶುಕ್ರನ್ ಸಾರ. ಶುಕ್ರನ್ ಸಾರ ಅಲ್ಲೇ ಮಲಗಿದ್ದಾನೆ. 12ನೇ ಮನೆ ಅಂದ್ರೆ ಏನು? ನಿದ್ರಾಸ್ಥಾನ, ವ್ಯಯಸ್ಥಾನ, ಪ್ರಯಾಣಗಳು. ಆಮೇಲೆ ಇನ್ನೊಂದಿದೆ, ಹೇಳ್ಬಾರ್ದು ಆದ್ರೂ ಹೇಳ್ತಾನೆ, ನಮ್ಮ ಸಾವು ಹೇಗೆ ಬರುತ್ತೆ ಅನ್ನೋದು ಕೂಡ ಸೂಚಿಸುತ್ತೆ. ಸಾವಿನ ಮನೆ ಬಂದು 8ನೇ ಮನೆ. ದೀರ್ಘಾಯುಷ್ಯವ, ಅರ್ಧಾಯುಷ್ಯವ, ಮಧ್ಯಾಯುಷ್ಯವ ಇದು. ಹಾಗೆಯೇ ನರಳಿ ಸಾಯ್ತೇವ, ನೆಮ್ಮದಿಯ ಸಾವು ಸಾಯ್ತೇವೆಯ, ಪ್ರೀತಿ ಪಾತ್ರರ ಜೊತೆ ಸಾಯ್ತೇವೆ, ಎಲ್ಲೋ ದಾರಿಲಿ ಬಿದ್ದು ಸಾಯ್ತೇವೆಯ, ಅವಘಡದಲ್ಲಿ ಸಾಯ್ತೇವೆಯ, ಒದ್ದಾಡಿ ಬೆಡ್ ರೆಡ್ಡಲ್ಲೇ ಇದ್ದು ಸಾಯ್ತೇವೆಯ. ಇವೆಲ್ಲ ಸೂಚಿಸ್ಲಿಕ್ಕೆ 12ನೇ ಮನೆ. ತುಂಬಾ ಜನಕ್ಕೆ ಗೊತ್ತಿಲ್ಲ, ನನ್ನ ಗುರುಗಳು ಹೇಳ್ಕೊಟ್ಟಿತ್ತು. ಅದನ್ನ ನೋಡಿಬಿಟ್ಟೆ ನನಗೆ ಹೇಳಿದ್ರು, ನಿನ್ನದೊಂಥರ ವಿಚಿತ್ರವಾದಂಥ ಮೋಕ್ಷ ಹಾಕೋಣ ನಿಂದು ಅಂತ ಹೇಳಿದ್ರು. ಇರ್ಲಿ, ಗುರುಗಳು ವಾಕು ಫಲಿಸ್ಲಿ. ಇವತ್ತು ಅವ್ರು ನನ್ನ ಜೊತೆಲಿ ಇಲ್ಲ, ಅವ್ರ ವಾಕು ಫಲಿಸಿದೆ, ತುಂಬಾ ವಿಚಿತ್ರಗಳು ಫಲಿಸಿದೆ. ನೆನೆಸ್ಕೋತೇನೆ ನಾನು ಇವತ್ತು ಏನಾದ್ರೂ ಒಂದು ಜ್ಯೋತಿಷ್ಯ ಹೇಳ್ತಿದ್ದೇನೆ ಅಂದ್ರೆ ಆ ಲೀಲಾವತಮ್ಮ ಕುಟುಂಬ ಚೆನ್ನಾಗಿರ್ಲಿ. ಅದ್ಭುತ. ದೈವ ಇವತ್ತು ನಮ್ಮ ಜೊತೆಲಿಲ್ಲ. ನನ್ನನ್ನು ಅವತ್ತಿನ ಕಾಲಕ್ಕೆ ಎಲ್ಲೋ, ದೇಶ ಅಲ್ಲ ಕಣೋ ನೀನು ವಿದೇಶಗಳೆಲ್ಲ ದಾಟಿ ಹೋಗ್ತೀಯ ಅಂತ ನನ್ನ ಕ್ಲಾಸ್ಮೇಟೆ ಆಕಸ್ಮಿಕ ಭೇಟಿ, ಜ್ಯೋತಿಷ್ಯದಲ್ಲಿ ಈ ಥರದ್ದು ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದಂಥ ಮಗು. ನೆನೆಸ್ಕೋತೇನೆ. ಭರಣಿ ನಕ್ಷತ್ರವೇ ಆ ಮಗು. ಮೇಷರಾಶಿ, ಮಿಥುನ ಲಗ್ನ. ನೋಡಿ, ಮಿಥುನ ಲಗ್ನ
ಇನ್ನೂ ಮರ್ತಿಲ್ಲ. 2ನೇ ಮನೆ ಶನಿ ಮಗು ನೋಡಬಾರದ ನೋವುಗಳನ್ನ ನೋಡ್ಬಿಟ್ಲು. ಬಾಧೆ, ಕೇಂದ್ರಾಧಿಪತಿ ದೋಷ, ಗುರು ಬೇರೆ ಆಕೆಗೆ ದಶಮದಲ್ಲಿ. ಬೇಡಪ್ಪ, ಕೃಷ್ಣ ಕೃಷ್ಣ. ಕುಜ 8ನೇ ಮನೆಯಲ್ಲಿ ಗಂಡನಿಂದ ಪಟ್ಟ ಬಾಧೆ ಅಂತಿದ್ದಲ್ಲ. ಶನಿ ಕುಜ ಸಂಧಿ ಇರಬಾರ್ದು ಅಂತ ಹೇಳ್ತಿರ್ತಾನೆ ನಾನು. ಅದೊಂಥರ ಯುದ್ಧ. ಅದರಲ್ಲೂ ಅಷ್ಟಮ, ಬಾಧಕ ಸ್ಥಾನ, ಮಾರಕ ಸ್ಥಾನಗಳು ನೋಡಿ. ಮಕರ ರಾಶಿಗೆ 12ನೇ ಮನೆಯಲ್ಲಿ ಇವು ಕುಳಿತು ಬಿಟ್ಟಿದೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಅಂದ್ರೆ ನಾವು ಏನಾದ್ರೂ ಈ ಜನ್ಮದಲ್ಲಿ ಒಂದು ಒಳ್ಳೆದು ಪಡೆದಿದ್ದೇವೆ, ಒಳ್ಳೆ ಮನೆ, ಒಳ್ಳೆ ಕಾರು, ಒಳ್ಳೆ ದುಡ್ಡು, ಇದು ನಮ್ಮ ಪ್ರಯತ್ನ ಅಲ್ಲ ಮಕ್ಕಳೇ. ಇವತ್ತೇನಾದ್ರೂ ನಾನು ಈ ಹೆಸರು, ಈ ಕೀರ್ತಿ, ದೇಶ ಅಲ್ಲ ವಿದೇಶಗಳ ಪ್ರಯಾಣ ಜಾಸ್ತಿ, ಸುತ್ತಾಟ, ಬೇರೆ ಬೇರೆದು. ಇದು ನಾನೆಲ್ಲ ಆಗಾಗ ಹೇಳ್ತಿರ್ತೇನೆ. ಹಮ್ ಗಲ್ಲಿ ಪೇ ನೈ, ಗರ್ವ. ಆ ಮಗು ಹೇಳ್ದ ಹಾಗೆ, ಹಮ್ ದಿಲ್ಲಿ ಪೇ ನೈ ಉಸ್ಕೋ ಪಾರ್ ಕರ್ ಚುಕೆ ಅಂದ್ರೆ ಕಾರಣ ಅದೇ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ನನಗೆ ಚೆನ್ನಾಗಿದೆ, ಅಲ್ಲಿ ಅದ್ಭುತವಾಗಿ ಕೊಡ್ತಿದೆ. ನಿಮಗೆ ನೋಡಿ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಈಗ ಮಲಗಿದೆ. ಇಟ್ ಇಸ್ ನಾಟ್ ಎ ಗುಡ್ ಸೈನ್. ಅಂಟಿಲ್ ಜೂನ್ ವರೆಗೂ ತುಂಬಾ ಎಚ್ಚರಿಕೆಯಿಂದಿರಿ ಮಕರ ರಾಶಿಯವರು. ಗುರು ಬೇರೆ ಈಗ ಮಾರ್ಚ್ 11ಕ್ಕೆ ವಕ್ರ ಬರ್ತಾನೆ, 6ನೇ ಮನೆಯಲ್ಲಿ ದಿಗ್ಬಂಧ. ಸೊ ಇಲ್ಲದ ರೋಗ ರುಜಿನಗಳೇನಾದ್ರೂ ಇದ್ರೆ, ಶುಗರ್, ನರ್ವಸ್ ಪ್ರಾಬ್ಲಮ್, ವೆರಿಕಾಸ್ ವೈನ್ಸ್ ಪ್ರಾಬ್ಲಮ್, ಆರೋಗ್ಯದ ಮೇಲೆ ತುಂಬಾ ಎಚ್ಚರಿಕೆ. ಅಂದ್ರೆ ನೀವು ಸ್ವಲ್ಪ ಊಟ ಕಂಟ್ರೋಲ್ ಇಲ್ಲ, ತಿನ್ನೋದು ಕಂಟ್ರೋಲ್ ಇಲ್ಲ, ಮಲಗೋದು ಕಂಟ್ರೋಲ್ ಇಲ್ಲ, ಕುಡಿಯೋದು ಕಂಟ್ರೋಲ್ ಇಲ್ಲ, ಎಕ್ಸಸೈಸ್ ಇಲ್ಲ, ಫಿಟ್ನೆಸ್ ಇಲ್ಲ, ಕೇರ್ಲೆಸ್ ನೀವು. ನಿಮ್ಮ ದೇಹ, ನಮ್ಮ ಗುರುಗಳು ನಮ್ಗೆ ಹೇಳ್ಕೊಡೋದು ಏನ್ ಗೊತ್ತಾ, ಜ್ಯೋತಿಷ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಆಚಾರ್ಯರಿಗೆ, ಗುರುಗಳಿಗೆ, ದೊರೆಗಳಿಗೆ, ಲೀಡರ್ಗಳಿಗೆ ಹೇಳಿಕೊಡುವುದೇ ಮೊದಲನೇ ನಿಯಮ, ಶರೀರ ಮಾಧ್ಯಮ ಕಲು ಧರ್ಮಂ. ಈ ಶರೀರವೇ ದೇಗುಲ ಕಣೋ, ಇದನ್ನ ಚೆನ್ನಾಗಿ ಕಾಪಾಡು. ಆಟೋಮ್ಯಾಟಿಕಲಿ ಇದರಲ್ಲಿರೋ ಶಿವ ವಿಜೃಂಭಿಸ್ತಾನೆ ಅಂತ. ಈ ದೇವಾಲಯ ನೀನ್ ಪಾಳು ಮಾಡಿಬಿಟ್ಟೆ, ಶಿವ ಅಲ್ಲಿ ನಿಂತ್ಕೊಳ್ಳಲ್ಲ, ನಲಗ್ತಾನೆ ಅಂತ. ಅದಕ್ಕೆ ನಮ್ಮ ಮನೆ ದೇವ್ರನ್ನ ಎಷ್ಟು ನೀಟಾಗಿ ಇಡ್ತೇವೆ, ಮನೆಯ ದೇವರ ಹಾಗೆ ಇದನ್ನ ಮೊದಲು ಅಷ್ಟು ಚೆನ್ನಾಗಿ ಇಟ್ಕೋಬೇಕು. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಯಾವಾಗ ಮಲಗಬೇಕು, ಯಾವಾಗ ಮಲಗಬಾರ್ದು, ಸ್ವಲ್ಪ ಆದ್ರೂ ಒಂದು 50% ಆದ್ರೂ. ಮಕರ ರಾಶಿ, ಮಕರ ಲಗ್ನದವ್ರು 10%. ಓಡು 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 ಓಡು. ಅದು ಯಾವ ಭಾಗ್ಯಾಧಿಪತಿ ಬುಧ, ಷಷ್ಟಾಧಿಪತಿಯು ಬುಧ. ನಿಮಗೆ ಅದರ ಬಗ್ಗೆ ಅವಗಾಹನೆ ಇಲ್ಲ. ನಾನು ಬುಧ ಅಂತ ನನ್ಗೆ ಗೊತ್ತಿದೆ. ಓಡ್ತಲೇ ಇರ್ತದೆ. ಅನ್ಕಂಟ್ರೋಲಬಲ್ ಸಮ್ ಹ್ಯಾಬಿಟ್ಸ್, ಕೇರ್ಲೆಸ್. ನಿಮ್ಮ ಸೋಮಾರಿ ಇಲ್ಲ, ನಿಮ್ಮಷ್ಟು ಬುದ್ಧಿ ಚುರುಕಿರೋರು ಇಲ್ಲ. ದೇಹದಲ್ಲಿ ವಿಚಾರದಲ್ಲಿ ನೀವು ಸೋಮಾರಿ. ವಾಕಿಂಗು, ಇನ್ನೊಂದು, ಅಯ್ಯಪ್ಪ, ಮೂಡು ಬಂದಾಗ ಮಸಾಲೆ ದೋಸೆ ನೀವು ಸ್ವಲ್ಪ ಇದು ಮಾಡ್ಕೋತೀರಿ. ಸೊ ಭಾಗ್ಯಾಧಿಪತಿ ಮಲಗಿದಾನೆ. ಷಷ್ಟಾಧಿಪತಿಯು 12ನೇ ಮನೆಯಲ್ಲಿ ಇದ್ದಾಗ ಒಂಥರ ವಿಚಿತ್ರಗಳು ನಡೆಯುತ್ತೆ. ಕೆಲವೊಂದು ವ್ಯವಹಾರಗಳು, ಕಮಿಷನ್ ಏಜೆಂಟ್ ವ್ಯವಹಾರಗಳು ನಡೆಯುತ್ತೆ. ನೀವು ದುಡ್ಡಾಕೇನು ಮಾಡಬೇಡಿ. ಲಿಟಿಗೇಷನ್ ಪ್ರಾಬ್ಲಮ್ಸ್ ಇದ್ರೆ ಉಲ್ಪಣಿಸ್ಬಿಡ್ತವೆ. ಕಷ್ಟಪಟ್ಟು ಸಾಲ ಮಾಡಿ ಏನಾದ್ರೂ ಒಂದು ಮನೆ ಜಾಗ ಮಾಡಬೇಕು ಅನ್ಕೊಂಡ್ರೆ ಆಗ್ಬಿಡುತ್ತೆ. ಕಾಂಪ್ರಮೈಸ್ ಕೇಸುಗಳು, ಕಾಂಪ್ರಮೈಸ್ ಕುತ್ಕೋತೀನಿ ಅಂದ್ರೆ ಬ್ಯೂಟಿಫುಲ್. ತೊಂದರೆ ಕೊಡ್ತಕ್ಕಂಥ ಅಷ್ಟಮಾಧಿಪತಿ ಸೂರ್ಯ ಕೂಡ ಮಲಗಿರೋದ್ರಿಂದ ವಿಪರೀತ ರಾಜಯೋಗ. ತುಂಬಾ ದೊಡ್ಡ ಕೆಲ್ಸಗಳಾಗ್ತವೆ. ತಾಳ್ಮೆ ಇರ್ಬೇಕಷ್ಟೇ. ಬುಧ ಚಂಚಲ, ಹಾಕ್ಬಿಡ್ಬೇಕಿತ್ತು, ಹೋಗ್ಬಿಡ್ಬೇಕಿತ್ತು, ನೋಡ್ಬಿಡ್ಬೇಕಿತ್ತು, ಹಾಗೆ ಹೀಗೆ ಅನ್ನತಕ್ಕಂಥದ್ದು ಏನೂ ಆಗಲ್ಲ. ನಿಮ್ಮ ಅನ್ನ, ಊಟ, ಬಟ್ಟೆಗೆ ವಿಪರೀತ ರಾಜಯೋಗದಲ್ಲಿ ಆ ಪಂಚಗ್ರಹ ಅಲ್ಲ, ಷಷ್ಟಗ್ರಹ ಒಕ್ಕೂಟ ಇರತಕ್ಕಂಥ ಒಂದು ಭಾವ. ಗುರು ರಾಹು ಮೇಲೆ ದೃಷ್ಟಿ. ಸೊ ಎಳ್ಕೊಂಡು ನಿಮ್ಮ 12ನೇ ಮನೆಯನ್ನು ನೋಡೋದ್ರಿಂದ ನಿಮಗ್ ಬಲವಾಗಿ ನಿಂತಿರೋನು ಮಕರ ರಾಶಿಯವರಿಗೆ ಶನಿ ಹಾಗೂ ರಾಹು ಇಬ್ಬರೇ. ಕೇತು ಕೂಡ ಸ್ವಲ್ಪ ಇದಾನೆ, ಯೋಚನೆ ಏನ್ ಮಾಡಬೇಡಿ. ಯಾಕಂದ್ರೆ ಅವನು ಶುಕ್ರನ್ ಸಾರದಲ್ಲಿ ಇದ್ದಾನೆ. ಬಟ್ ಶುಕ್ರ ಮಲಗಿರೋದ್ರಿಂದ ಅನಗತ್ಯ ಖರ್ಚು, ಯಾವ್ದಾವ್ದೋ ಖರ್ಚು, ಆರೋಗ್ಯದ ಮೇಲೆ ಖರ್ಚು, ಮನೆ ರಿಪೇರಿ ಮಾಡಿಸೋದು, ಗಾಡಿ ರಿಪೇರಿ ಮಾಡಿಸೋದು, ಬಾಡಿ ರಿಪೇರಿ ಮಾಡಿಸೋದು, ಸ್ವಲ್ಪ ಮನೆ ವಾಸ್ತು ಚೇಂಜ್ ಮಾಡೋದು, ರೆನೋವೇಷನ್ ಖರ್ಚುಗಳು ಸ್ವಲ್ಪ ಬರ್ತವೆ. ಟ್ಯಾಕ್ಸ್ಗಳು, ಮನೆ ಟ್ಯಾಕ್ಸು, ಇದೇನೋ ಈ ಖಾತಾ ಬಿ ಖಾತಾ ಅಂತೆಲ್ಲ ಮಾಡಿದಲ್ಲ ಅಂತ ಖರ್ಚುಗಳು, ಗಾಡಿಗೆ ರಿಪೇರಿ ಬರ್ತಕ್ಕಂಥದ್ದು, ಆ ಚೆಕಪ್ ಮಾಡಿಸಿ. ನೀವು ಸ್ವಲ್ಪ ಕೇರ್ಲೆಸ್ ಹೇಳದ್ನಲ್ಲ, ಜ್ರೋ ಅಂತ ಹೋಗೋದು, ದೂರದ ಪ್ರಯಾಣ, ರಾತ್ರಿ ಡ್ರೈವಿಂಗ್ ಮಾಡೋದು. ಡ್ರೈವರ್ಗಳಾಗಿದ್ರೆ ಸ್ವಲ್ಪ ಹುಷಾರಾಗಿರಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತಲೆ ಕೆಡಿಸುತ್ತೆ. ಓದ್ಕೊಳ್ಳೋಣ ಬಿಡು, ಮಾಡೋಣ ಬಿಡು,
ಮನೆಯವ್ರು ಏನಾದ್ರು ಮಾತಾಡಿದ್ರೆ ಟ್ರಿಗರ್ ಆಗ್ತೀರಿ. 6ನೇ ಮನೇಲಿ ಗುರು ಇರೋದ್ರಿಂದ ಅವ್ರು ಹೇಳೋದು ನಿಮಗ್ ಅರ್ಥ ಆಗಲ್ಲ, ನೀವ್ ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ಆಮೇಲೆ ಗೊತ್ತಿಲ್ಲದ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ, ಗೊತ್ತಿಲ್ಲದ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ಬೇಡಿ, ಶತ್ರುಗಳು ಜಾಸ್ತಿ. ಮಕರ ಲಗ್ನದ ಒಬ್ಬ ನಾಯಕನ ಮನೆಗೆ ದಂಡಯಾತ್ರೆ ಆಗ್ಬಿಟ್ಟಿದೆ, ಗ್ಯಾಂಗ್ ಕಟ್ಕೊಂಡೋಗಿ ಶೂಟ್ಔಟ್ ಆಗಿದೆ. ನೋಡಿದಿರಿ, ಅಷ್ಟು ದೊಡ್ಡ ನಾಯಕ, ಅಷ್ಟು ದೊಡ್ಡದ್ ಗಣಿದಣಿ ಬಿಟ್ಟಿಲ್ಲ, ನಮ್ಮನ್ ಬಿಟ್ಬಿಡುತ್ತಾ? ಜಸ್ಟ್ ಮಿಸ್ಸು. ಏನೇನೋ ಕಥೆಗಳು ಬರ್ತಿದಾವೆ ಹೊರಗಡೆ, ನೀವೇ ನೋಡ್ತಿದ್ದೀರಿ. ಬಿಡಿ, ಅವ್ರು ದೊಡ್ಡವ್ರು ನಿಭಾಯಿಸ್ಕೋತಾರೆ. ಕಾನೂನು ಇರೋದೇ ದೊಡ್ಡವ್ರಿಗೆ, ಸಾಮಾನ್ಯರಿಗಲ್ಲ. ನಮ್ಮಂಥವ್ರು ಆಯ್ತು ಅಂದ್ರೆ ಇನ್ಸ್ಟೆಂಟ್, ಬಡವನಿಗಲ್ಲ ಕಾನೂನು. ನೋಡಿ, ಆ ಸಮಾಜಘಾತಕ ಇಬ್ಬರು ವ್ಯಕ್ತಿಗಳಿಗೆ ಅಮೇರಿಕದ ಮೇಯರ್ ಮಾತಾಡ್ತಾನೆ. ಸಾಮೂಹಿಕ ಗಲಭೆ, ಗೊಂದಲ, ಬೆಂಕಿ ಹಚ್ಚುವಂತ ಕೆಲಸ ಮಾಡಿರ್ತಕ್ಕಂಥವನ್ನ ಜೈಲಲ್ಲಿ ಇಟ್ಟಿದ್ದಾರೆ ಇಬ್ಬರನ್ನ. ಅಲ್ಲಿಂದ ಅಮೇರಿಕದ ಮೇಯರ್ ಒಬ್ಬ ಮಾತಾಡ್ತಾನೆ. ಈ ಒಂದು ಘಾತಕ ಶಕ್ತಿಗಳಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾರು ಲಾಯರ್ಗಳು ವಕೀಲಿಕೆಯೇ ವಹಿಸಬಾರ್ದು, ವಕಾಲತ್. ಅಲ್ಲಿ ನಿಂತಿರೋರು ಯಾರ್ಯಾರು ಅಂತ ನೋಡಿ. 5 ವರ್ಷ ಆಗಿದೆ, 6 ವರ್ಷ ಆಗಿದೆ, ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಜೀವಮಾನ ಕೈದಿ ಹಾಕ್ಬೇಕು ಅವ್ರು. ಜೀವಮಾನದಲ್ಲಿ ಯಾರು ಅಂತ ತಪ್ಪು ಮಾಡಬಾರ್ದು ಅಂತ ನೋಡಿ. ಇಂಥದ್ದೇ. ಸೊ ಮಕರ ರಾಶಿ ಇಂಥದ್ದೊಂದು ಪ್ರಭಾವ ಉಂಟು. ಸ್ವಲ್ಪ ಬಾಯಿವೆ ಹೇಳ್ತಿದ್ದೇನೆ, ದುಡ್ಡು ಕಳ್ಕೊಬಿಡ್ತೀರಿ, ಹುಷಾರು. ಬಟ್ ಭೂಮಿ ಒಂದು ಯೋಗ ಉಂಟು, ವಾಹನ ಯೋಗನೂ ಉಂಟು ಇದೆ. ಗುರು ನಿಮಗೆ ಬಂದಾಗ ಮಕ್ಕಳು ಬ್ಯೂಟಿಫುಲ್ ನಡೆಯುತ್ತೆ, ನೀವು ನೆನ್ಸಿರೋಲ್ಲ ಅಂಥದ್ದೊಂದು ಬ್ಯೂಟಿ ನಡೆಯುತ್ತೆ. ಸಂಗಾತಿ ಆರೋಗ್ಯ ನೋಡ್ಕೊಳ್ಳಿ, ದೂರ ಪ್ರಯಾಣ ಬೇಡ. ಕೃಷಿಕರಾಗಿದ್ರೆ ಒಂದ್ ಸ್ವಲ್ಪ ಪೆಟ್ಟು, ಅದರಲ್ಲೂ ಹೂವು, ಹಣ್ಣು, ತರಕಾರಿ, ಸೊಪ್ಪು. ಅಲ್ಲಿ ನೋಡಿ ಟೊಮ್ಯಾಟೊ ಡಮಾಲ್ ಡಿಮಿಲ್ ಅಂತ 100 ರೂಪಾಯಿವರೆಗೂ ಬಂದ್ಬಿಟ್ಟಿದೆಯಂತೆ. ಆಲ್ರೆಡಿ ಅವರೆಕಾಯಿ ಬಂದಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ತರಕಾರಿಗಳ ಬೆಲೆ ಇಳಿಬೇಕು ಅವರೆಕಾಯಿ ಬಂದ್ರೆ. ಎಲ್ರು ಅವರೆಕಾಯಿ ಸುಗುಡು ನಮ್ಮ ಕರ್ನಾಟಕದಲ್ಲಿ. ಏನ್ ನೋಡಿದ್ರೆ ಅವರೆಕಾಯಿ ಡಮಾಲ್ ಡಿಮಿಲ್ ಅಂತ. ಇದಕ್ಕಿನ ಬೆಳೆ ಸಾರಂತೆ, ಅವರೆಕಾಳು ಹುಳಿ ಅಂತೆ, ಅವರೆಕಾಯಿ ಉಪ್ಪಿಟ್ಟಂತೆ, ಅವರೆಕಾಯಿ ಬಸ್ಸಾರಂತೆ. ಇಳಿಬೇಕು. ಇದು ನೋಡ್ದ ಅಂದ್ರೆ ಸೆಂಚುರಿ ಬಾರಿಸ್ತಿದೆ ಅಂತ. ಅಕಾಲಿಕ ಮಳೆನೂ ಅಲ್ಲ ನೋಡಿ. ಮುಖ್ಯವಾಗಿ ಮಕರ ರಾಶಿ ಕೃಷಿಕರಿಗೆ ಇದರ ಪ್ರಭಾವ ಇರುತ್ತೆ. ಸ್ವಲ್ಪ ಹೈನುಗಾರಿಕೆಯಲ್ಲಿ ದುಡ್ಡು ಮಾಡ್ತೀರಿ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಮೆಡಿಸಿನ್ ಲೈನ್ ಅಲ್ಲಿ ಇದ್ದೀರಿ, ಫಾರ್ಮಸ್ಯೂಟಿಕಲ್ ಲೈನ್ ಅಲ್ಲಿ ಇದ್ದೀರಿ, ಕೆಮಿಕಲ್ ಲೈನ್ ಅಲ್ಲಿ ಇದ್ದೀರಿ, ಗಂದಗಿ ಅಂಗಡಿ ಇದೆಯೇ, ಆಮೇಲೆ ಈ ಆಯುರ್ವೇದ ಸ್ಟೋರ್ಗಳು ಇಟ್ಕೊಂಡಿದ್ದೀರಾ, ಚೆನ್ನಾಗಿದೆ. ಅನ್ನದ ವ್ಯಾಪಾರ, ನೀರಿನ ವ್ಯಾಪಾರ, ಹಾಲಿನ ವ್ಯಾಪಾರ, ತುಪ್ಪ, ತೆಂಗಿನಕಾಯಿ, ಕೊಬ್ಬರಿ, ಇವುಗಳಲ್ಲಿ ತುಂಬಾ ಒಂದು ಒಳ್ಳೆ ದುಡ್ಡು ನೋಡ್ತೀರಿ. ಬಟ್ ಅನಗತ್ಯ ಖರ್ಚು. ಸುಮ್ಮನೆ ಸುಮ್ಮನೆ ಬಟ್ಟೆ ತಗೋ, ಅದು ತಗೋ, ಇದು ತಗೋ ಅಂತ ಸುಮ್ಮನೆ ಮಾಡತಕ್ಕಂಥದ್ದು ಅದೊಂದು ಸ್ವಲ್ಪ ಆಗುತ್ತೆ. ಕೀಪ್ ಯುವರ್ ಹೆಲ್ತ್ ಆನ್ ಯುವರ್ ಆ ಒಂದು ಪಾಯಿಂಟ್ ಅಲ್ಲಿ ನೋಡ್ಕೊಳ್ಳಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆ. ಪ್ರಾಪರ್ಟಿ ಡೀಲರ್ಸ್ಗೆ ಸ್ವಲ್ಪ ಒತ್ತಡ ಆಗ್ತಕ್ಕಂಥದ್ದಾಗುತ್ತೆ. ಬಂಗಾರದ ಅಂಗಡಿ, ಬೆಳ್ಳಿ ಅಂಗಡಿ ಇಟ್ಟಿದ್ದೀರಿ ಅಂದ್ರೆ, ಪಾಲಿಟಿಕ್ಸ್ ಅಲ್ಲಿ ಇದ್ದೀರಿ ಅಂದ್ರೆ, ಆಮೇಲೆ ಈ ಅಡ್ಮಿನಿಸ್ಟ್ರೇಷನ್, ಪೊಲೀಸ್ ಡಿಪಾರ್ಟ್ಮೆಂಟು, ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್, ಗುಪ್ತಚರ ಇಲಾಖೆ, ತುಂಬಾ ಎಚ್ಚರಿಕೆಯಿಂದ ಇರಬೇಕು ಮಕ್ಕಳೇ. ವೆರಿ 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 ಕೇರ್ಫುಲ್ ಮಕರ ರಾಶಿ. ಆಲ್ರೆಡಿ ನೋಡಿ, ಅಸ್ಸಾಂನಲ್ಲಿ ಒಂದು ಭೂಕಂಪ, ಆಲ್ರೆಡಿ ಆಂಧ್ರದಲ್ಲಿ ಒಂದು ಗ್ಯಾಸ್ ಬೇಸಿನ್, ಅದು ಇನ್ನೇನು ಅನಾಹುತ ತಂದಿಡುತ್ತೋ ಹೇಳ್ತಲೇ ಇದೆ. ಈ ಕುಜ, ರಾಹು, ಶನಿ ಇದ್ದಾಗ ಬೆಂಕಿ ಉಗುಳುತ್ತವೆ. ಟ್ರೈನ್ ಅವಘಡಗಳು ದೊಡ್ಡದಾಗಿ, ವಿಮಾನ ಅವಘಡಗಳು, ಬೆಂಕಿ ಅವಘಡಗಳು, ದೇಶಗಳ ನಡುವೆ ಒಂದು ರೀತಿ ಕೆಂಡದಂತ ವಾತಾವರಣ. ಇವುಗಳ ಒಂದು ಪರಿಚಯ, ಇವನು ಮಾಡಿದ ಒಂದು ನಿರ್ಧಾರ, ಡೊನಾಲ್ಡ್ ಟ್ರಂಪ್ ತಗೊಂಡಿರೋ ವೆನಿಜುವಾ ಮೇಲೆ ಮಾಡಿರೋ ಅಟ್ಯಾಕ್ ಏನೇನ್ ತೋರ್ಸ್ಕೊಟ್ಟಿದೆ ಗೊತ್ತಾ? 3ನೇ ಮಹಾ ಯುದ್ಧಕ್ಕೆ ನಾಂದಿ ಆಡಿಬಿಟ್ಟಿದೆ. ಯಾರಿಗೂ ಗೊತ್ತಿಲ್ಲ ಇದು. ಹೌದು, ನನಗ ಅವನ್ ಇಷ್ಟ ಇಲ್ಲ, ಅವ್ನ್ ಡ್ರಗ್ದವ್ರೆ, ಸುಮ್ಮನೆ ಅವ್ನ್ ಸುಳ್ಳು ಹೇಳ್ತಿರೋದು. ಆದ್ರೆ ಹಿಂದ್ಗಡೆ ಒಂದು ಪೊಲಿಟಿಕಲ್ ಗೇಮ್ ಇದೆ. ಯಾಕಂದ್ರೆ ಇಡೀ ಪ್ರಪಂಚದ ಅತ್ಯಂತ ಹೆಚ್ಚು ಪೆಟ್ರೋಲ್ನ ಒಂದು ಖಜಾನೆ ಆ ದೇಶದಲ್ಲಿದೆ.
ಅದ್ರ ಮೇಲೆ ಕಣ್ಣು. ಅತಿ ಮುಖ್ಯವಾಗಿ ವೆನಿಜುವೆಲಾ ಹತ್ರ ಅತ್ಯಂತ ಹೆಚ್ಚು ಪೆಟ್ರೋಲ್ ಅನ್ನ ಖರೀದಿಸ್ತಿರೋದೇ ಚೈನಾದು ಸೊಂಟ ಮುರಿಬೇಕು ಅಂತ ಇದು ಪ್ಲಾನ್. ನೆನಪಿಟ್ಟುಕೊಳ್ಳಿ, ಚೈನಾದ ಸೊಂಟ ಮುರಿಬೇಕು, ಅವನ ಆರ್ಥಿಕತೆಯನ್ನ ಮುರಿಬೇಕು. ಏಕ್ ಮಾರ್ ದೋ ತುಕಡಾನೇ, ಒಂದೇ ಕಲ್ಲಿಗೆ 10 ಕೊಲಂಬಿಯಾ ಮೇಲೆ ವಾರ್ನಿಂಗ್ ಮಾಡಿದ್ದಾನೆ, ಗ್ರೀನ್ಲ್ಯಾಂಡ್ ಮೇಲೆ ವಾರ್ನಿಂಗ್ ಮಾಡಿದ್ದಾನೆ, ಇರಾನ್ ಮೇಲೆ ವಾರ್ನಿಂಗ್ ಮಾಡಿದ್ದಾನೆ. ಇಟ್ಸ್ ಅ ಡೈರೆಕ್ಟ್ ಡಿಕ್ಲೇರ್ಡ್ ವಾರ್ ಮಾಡ್ತಿದ್ದಾನೆ. ಇದು ಇನ್ನೊಂದು ಸೂಚನೆ ಏನ್ ಗೊತ್ತಾ, ಅಲ್ಲಿ ನೋಡಿ, ಅಲ್ಲಿ ಕುಳಿತಿರೋ ಗ್ರಹಗಳು ಅದೃಷ್ಟಕ್ಕೆ 40 ದಿನದಲ್ಲಿ ಏನು ಎತ್ತ ಅನ್ನೋಷ್ಟರಲ್ಲಿ ಒಳಗಡೆನೆ ಅಧ್ಯಕ್ಷನನ್ನ ಕರ್ಕೊಂಡು ಬಂದಿದ್ದಾನೆ. ಗುರು ನೋಡ್ತಿರೋದ್ರಿಂದ, ಇಲ್ಲದಿದ್ರೆ ಅದು ಇನ್ನೊಂದು ಮಹಾ ಆಯ್ತು. ಅಲ್ಲಿ ನೋಡಿ, ಸೌದಿ, UAE, ಸಿರಿಯಾ, ಯಮೆನ್ ಬೆಂಕಿ ಹೊತ್ತುರಿತಿದೆ. ಇದನ್ನೇ ಅವಕಾಶವಾಗಿ ತೆಗೆದುಕೊಂಡು ಇನ್ನಷ್ಟು ಭೀಕರ ಯುದ್ಧಗಳಾಗ್ತವೆ. ನಿನಗ್ ಬೇಕಾದವನ್ನ ನೀನು ಹೊಡಿಬಹುದು, ನಾವು ಹೊಡಿಬಾರ್ದಾ? ಆಲ್ರೆಡಿ ನೋಡಿ, ಇಲ್ಲಿ ಹೈದರಾಬಾದ್ನ ಒಬ್ಬರು ಬಹುದೊಡ್ಡ MP ಮುಸ್ಲಿಂನಲ್ಲಿ ಕುಳಿತಿರೋ ಟೆರರಿಸ್ಟ್ನ ತಾಕೊಂಬನ್ರಿ ಹಿಂಗ್ ಹೊಡೆದಾಕ್ಬಿಟ್ಟು ಅಂತ ಹೇಳ್ತಿದ್ದಾರೆ. ಮೋದಿಜಿ ಆಪ್ಕೋ ತಾಕತ್ ನಹೀ ಹೈ ಕ್ಯಾ ಅಂತ ಹೇಳ್ತಿದ್ದಾರೆ. ಅಜರ್ ಮೆಹಮೂದ್ನ ಎತ್ತಾಕೋ ಬನ್ನಿ ಅಂತ. ಸೊ ಇದೊಂದು ಡಿಕ್ಲೇರ್. ಹೌದ್ರಿ, ನಮಗೂ ಬೇಕು ಅವ್ನ್ ಟೆರರಿಸ್ಟ್, ನೀನ್ ಮಾತ್ರ ಎತ್ತಾಕೊಂಡ್ ಬರ್ಬೋದಾ? ಒಂದು. ಯುಕ್ರೇನ್ ಮೇಲೆ ಭೀಕರ ದಾಳಿಗೆ ನಿಂತ್ಕೋತಾನೆ ಇವನು ಇನ್ನೊಬ್ಬ ಹುಚ್ಚ ಪುಟಿನ್. ಆಲ್ರೆಡಿ ಕಿಮ್ ನಾರ್ತ್ ಕೊರಿಯಾವನು, ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಆಲ್ರೆಡಿ ಬಲಾಸ್ಟಿಕ್ ಮಿಸೈಲ್ ನ ಬಿಟ್ಟಿದ್ದಾನೆ. 800 ಕಿಲೋಮೀಟರ್ಗೂ ಹೋಗುತ್ತೆ, ಇನ್ನೊಂದು ಹೋಗುತ್ತೆ, ಅದು ಹೋಗುತ್ತೆ ಅಂತ ಅಣುಬಾಂಬ್ ಇರ್ತಕ್ಕಂಥದ್ದು. ಚೈನಾಗ ಹೋಗೋಕ್ ಮೊದಲು ಚೈನಾ ನಾರ್ತ್ ಕೊರಿಯಾ ತುಂಬಾ ಕ್ಲೋಸೆಸ್ಟ್ ಫ್ರೆಂಡ್ಸ್, ಅದು ಕೂಡ ಥ್ರೆಟ್ ಇಟ್ಟಿದ್ದಾನೆ. ಅದೊಂದು ನಡೀತಿದ್ಯಾ? ಚೈನಾಗೆ ಡೈರೆಕ್ಟ್ ಆಗಿ ಇನ್ನೊಂದು ತೈವಾನ್ ಮೇಲೆ ಯುದ್ಧ ಮಾಡ್ಲಿಕ್ಕೆ, ನಮ್ ಗಡಿ ಇದು, ನಮ್ ದೇಶ ಇದು, ನಾವು ಅಟ್ಯಾಕ್ ಮಾಡೋದು, ನಿನಗ್ ಬೇಕಾದಿದ್ದವನು ನೀನ್ ಮಾಡ್ಕೋಬೋದಾ? ನಾವು ಮಾಡೋದೆ. ಇದು ಹೆಂಗೆ ಅಂದ್ರೆ, ಇವನು ದೊಡ್ಡವನು ಒಬ್ಬ ತಪ್ಪು ಮಾಡಿದ ತಕ್ಷಣ ಎಲ್ಲರೂ ನಾವು ಮಾಡೋದೆ, ನಾವು ನುಗ್ಗಿ ಹೊಡೆಯೋದೆ ಅನ್ನತಕ್ಕಂಥ ಭಾವಾರ್ಥ. ಇರಾನ್ ನಲ್ಲಿ ಆಂತರಿಕ ದಂಗೆ ಎದ್ದು ಬಿಟ್ಟಿದೆ. ಇರಾನ್ ನಲ್ಲಿ ಇರ್ತಕ್ಕಂಥ ಆಯಿಲ್ ರಿಸರ್ವೇರಿಯಸ್ ಮೇಲೆ ಇವನ ಕಣ್ಣು. ಈ ರೀತಿ ಮಾಡಿ ಇರಾಕ್ ಮೇಲೆ ಸುಳ್ಳು ಹೇಳ್ಬಿಟ್ಟು ಸದ್ದಾಮ್ ಹುಸೇನ್ ಮೇಲೆ ಅವನು ಬಂದು ಅಮೆರಿಕ ಡಾಲರ್ ಅನ್ನ ಬೇಡ, ಇನ್ಮೇಲೆ ನಾನು ಬಳಸೋದಿಲ್ಲ, ಯೂರೋ ಡಾಲರ್ನ ಬಳಸ್ತೇನೆ ಅಂದಿದ್ದಕ್ಕೆ ಸುಮ್ಮನೆ ಕಾರಣ. ಅಣುಬಾಂಬ್ ಇಟ್ಟಿದ್ದಾನೆ, ಕೆಮಿಕಲ್ ಬಾಂಬ್ ಇಟ್ಟಿದ್ದಾನೆ, ಅದಿಟ್ಟಿದ್ದಾನೆ, ಇದಿಟ್ಟಿದ್ದಾನೆ ಅಂತ ಹೇಳಿ ಯುದ್ಧ ಡಿಕ್ಲೇರ್ ಮಾಡಿಬಿಟ್ಟು ಸರ್ವನಾಶ ಮಾಡಿಬಿಟ್ಟು ಆ ಊರಿನ ಬಿಟ್ಟು ಬಂದವರು ಇವರು. ಈಗ ಇನ್ನೊಂದು ಕಾರಣ, ವೆನಿಜುವಾ ಮೇಲೆ ನೀನು ಡ್ರಗ್ಸ್ ಮಾಡ್ತಿದ್ದಾನೆ, ಇನ್ನೊಂದು ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾನೆ. ಕೊಲಂಬಿಯಾಗೂ ಅದೇ ವಾರ್ನಿಂಗ್ ಕೊಟ್ಟಿದ್ದಾನೆ. ಈ ಅಮೇರಿಕ ಅನ್ನತಕ್ಕಂಥವನಿದ್ದಾನಲ್ವಾ, ಈ ಈಸ್ ದ ಮಾಸ್ಟರ್ ಮೈಂಡ್ ಆಫ್ ವೈಟ್ ಉಲ್ಫಾಗೆ ದೊಡ್ಡ ನಾಯಕ ಇವನು, ಕಳ್ಳರಲ್ಲಿಯೇ ದೊಡ್ಡ ಕಳ್ಳ ಇವನು. ಸೊ ಈ ಕುಜ, ರಾಹು, ಶನಿ, ಅವನದು ಸಿಂಹಲಗ್ನ ನನಗೆ ಸಿಕ್ಕಿರೋ ಡೇಟಾಬೇಸ್. ಅಷ್ಟೊಂದಲ್ಲಿ ಶನಿ ಅವನೆಲ್ಲಿ ಹುಚ್ಚನೆ, ಉನ್ಮಾದನೆ. ಈ ಗುರು ಬೇರೆ ಕದಲುತ್ತೆ ಅಂದ್ರೆ ಅವನು ಏನೇನ್ ಡಿಸಿಷನ್ ತಗೋತಾನೋ, ವಕ್ರ ಬೇರೆ ಈಗ 100%. ನೋಡಿ ಸ್ಟೇಟ್ಮೆಂಟ್ ಕೂಡ, ಮೋದಿಜಿ ಅಂದ್ರೆ ನನಗೆ ತುಂಬಾ ಇಷ್ಟ, ಆದ್ರೆ ರಷ್ಯಾ ಜೊತೆ ಪೆಟ್ರೋಲ್ ತಗೋಬೇಡ ಅಂದ್ರೆ ನಾವೆಲ್ಲಿ ತಗೊಳತ್ತೋ, ನಮಗೆ ಯಾರು ಕಡಿಮೆ ಕೊಡ್ತಾರೋ ನಾವು ತಗೋತೀವಿ, ಹಾಗಾದ್ರೆ ನಿನ್ಗೆ ಇನ್ನೊಂದು ಟ್ಯಾಕ್ಸ್ ಹಾಕ್ತೀನಿ ಅಂತಿದ್ದಾನೆ. ಪ್ರಪಂಚದಲ್ಲಿ 200 ದೇಶ ಇದೆ. ನಾವು ಬೇರೆ ಬೇರೆ ದೇಶದ ಜೊತೆ ರಫ್ತು ಹಾಗೂ ಆಮದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ನಮ್ಮ ದೊರೆ ಅದೇ ಮಾಡ್ತಿದ್ದಾರೆ. ಬರೀ ದೇಶಗಳು ಸುತ್ತೋದೆ ಅಂತ ಎಲ್ರಿಗೂ ಕಾಣಿಸ್ತಿದೆ. ಅಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಒಪ್ಪಂದಗಳೆಲ್ಲ ಆಗ್ತಿದೆ. ಆಲ್ರೆಡಿ ನ್ಯೂಜಿಲೆಂಡ್ ನೋಡಿ ಫ್ರೀ ಟ್ರೇಡ್ ಅನ್ನೋದನ್ನ ಡಿಕ್ಲೇರ್ ಮಾಡಿದೆ, ಯಾರು ಗಮನಿಸ್ತಿಲ್ಲ. ಅದನ್ನ ಅಲ್ಲಿರೋ ಸಂಸದರೇ ಒಪ್ತಾ ಇಲ್ಲ. ಇದೇನ್ರಿ ಹಾಗೆ ಹೀಗೆ ಅಂತ ಕೆಲವರು. ಫ್ರೀ ಟ್ರೇಡ್ ಆ ಭಾರತದ ಜೊತೆ ನಮಗೆ ಇಂಪ್ಯಾಕ್ಟ್ ಆಗುತ್ತೆ, ನಮ್ಮ ಉತ್ಪನ್ನಗಳಿಗೆ ಅದು ಇದು ಅನ್ನತಕ್ಕಂಥದ್ದು. ಜಾಗತೀಕರಣವಾಗಿ ಇದು ನಮ್ಮ ದೇಶದ ದೊರೆ ಸುತ್ತ ಆಡ್ಕೊಂಡು ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು. ಅವ್ರಿಗೆ ಗೊತ್ತು ಇವನ್ ತರಲೆ ಅದು ಮಾಡ್ತಾನೆ ಅಂತ. ಯಾರೋ ಒಂದು ಹಿಂದ್ಗಡೆ ದೊಡ್ಡ ಪ್ರಣಾಳಿಕೆ, ಯೋಜನೆ, ಸಿದ್ಧತೆ, ಮುಂದಿನ ಆಲೋಚನೆಗಳಿಗೆ ನಾಂದಿ ಆಡಿಟ್ಟಿದ್ದಾರೆ. ಯಾಕಂದ್ರೆ ವೃಶ್ಚಿಕ ಲಗ್ನ ಅಲ್ವಾ, ಅವರು ಗುರು ಉಚ್ಚಂಗತ ಆಗುತ್ತೆ ಮೇ ಎಂಡಿನಲ್ಲಿ, ಜೂನ್ ಮೊದಲನೇ ವಾರದಿಂದಲೇ. ಮಕರ ರಾಶಿ ಇದೊಂದು ಹೇಳ್ತಾನೆ, ಬಂಗಾರ, ಒಡವೆ, ದುಡ್ಡು ಸಿಕ್ಕಾಬಟ್ಟೆ ಮನೇಲಿ ಇಟ್ಕೊಂಡಿದ್ದೀರಿ, ಅಡ್ಡದಾರಿ ಸಂಪಾದನೆ, ಅಡ್ಡ ಆಲೋಚನೆ, ಬೇರೆ ಶಾರ್ಟ್ ಕಟ್ಟು, ಇನ್ನೊಂದು
ನಿಮ್ ಗನ್ ಮ್ಯಾನ್ಗಳನ್ನ ಭೇದಿಸ್ಕೊಂಡು ಒಳಗಡೆ ಬರ್ತಾರೆ. ಇನ್ಕಮ್ ಟ್ಯಾಕ್ಸ್ ಬರ್ತಾರೆ, ಕಳ್ಳರು ಬರ್ತಾರೆ, ದರೋಡೆಕೋರರು ಬರ್ತಾರೆ. ಗುರು ಬೇರೆ 6ನೇ ಮನೆ, ಅಪವಾದ, ಸಾರ್ವಜನಿಕ ಅಪಮಾನ. ವೆರಿ ಕೇರ್ಫುಲ್. ಮಕರ ಲಗ್ನದಲ್ಲಿ, ಅದರಲ್ಲೂ ರಾಜಕೀಯದಲ್ಲಿ ಇದ್ದೀರಿ, ಅಸ್ತಂಗತವೇ ಏನಾದ್ರೂ ಒಂದು. ಆದ್ರೆ 12ನೇ ಮನೆಯಲ್ಲಿ ಅಷ್ಟಮಾಧಿಪತಿ ಕುಳಿತು ವಿಪರೀತ ರಾಜಯೋಗ, ವಿಚಿತ್ರಗಳು ನಡೆಯುತ್ತೆ. ನಿಮ್ಮ ಹೆಸರಿಗೆ ಕೆಡುಕು ಮಾಡಿದವರಿಗೇನೆ ಭೇದಿಸಿ ಮೇಲಕ್ಕೆ ಎದ್ದು ನಿಲ್ಲತಕ್ಕಂಥದ್ದಾಗುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಇದ್ದೀರಾ, ರಕ್ಷಣಾ ಇಲಾಖೆಯಲ್ಲಿ ಇದ್ದೀರಾ, ಸ್ವಲ್ಪ ಒತ್ತಡವೇ. ಡಿಫೆನ್ಸ್ ಇಲಾಖೆಯಲ್ಲಿ ಇದ್ದೀರಾ, ಸ್ವಲ್ಪ ಒತ್ತಡವೇ. ಅಗ್ನಿಶಾಮಕ ಇಲಾಖೆ, ಅರಣ್ಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಭೂಮಿ ಇಲಾಖೆ. ನೋಡಿ, ಆಲ್ರೆಡಿ ಆ ಇನ್ಫೋಸಿಸ್ದು ಒಂದು ಕಥೆ ಆಗಿದೆ ಅಲ್ಲಿ. ಅದು ಏನೇನೋ ರಿಜಿಸ್ಟ್ರೇಷನ್ ಅಲ್ಲಿ ನಾನು ಏನು ಮಾತಾಡಬಾರ್ದು, ಅಲ್ಲೊಂದು ಘೋಟಾಲ ಇದೆ ಅಂತ ಸುಮ್ಮನಿದ್ದೆ, ಹೊರಗಡೆ ಬಂದಿದೆ. ರಿಜಿಸ್ಟ್ರೇಷನ್ ಅಲ್ಲಿ ಏನೇನೋ ಮಾಡಿಟ್ಟಿದ್ದಾರೆ. ಸುಮಾರು 4-5 ದೊಡ್ಡ ಅಧಿಕಾರಿಗಳನ್ನೆಲ್ಲ ಸ್ಟ್ರೈಟ್ ಅವೇ ಅಮಾನತಲ್ಲಿ ಇಟ್ಟಿದ್ದಾರೆ. ಒಬ್ಬರಂತೂ ಆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿರ್ತಕ್ಕಂಥ ಆನೇಕಲ್ಲಲ್ಲಿ 250 ಎಕರೆ ರಿಟೈರ್ಡು ಆಗ್ಬಿಟ್ಟಿದ್ದಾರೆ. ಈಗ ಅವ್ರ ಮೇಲೆ ಏನು ಆಕ್ಷನ್ ತಗೊಳ್ಳೋದು? ಸಬ್ ರಿಜಿಸ್ಟ್ರಾರ್ ಮಟ್ಟದ ವ್ಯಕ್ತಿಗಳು 4-5 ಜನ. ಅಲ್ಲಿ ನೋಡಿ, ಶುಕ್ರ ಒಬ್ಬ ಸ್ತ್ರೀ ಅಧಿಕಾರಿ ಕೂಡ ಇದ್ದಾರೆ. ಸೊ ಅಂತ ಸ್ಥಾನ, ಗತ್ತು, ತೂಕ ಸರಿಯಾದಂತ ಒಂದು ಬಾಧೆಗಳಿಗೆ ಸಿಕ್ಕಾಕೊಳ್ತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್. ಆರೋಗ್ಯ ನೋಡ್ಕೊಳ್ಳಿ. ಜೂನ್ವರೆಗೂ ಈ ಒಂದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 150 ದಿನ ಆದಷ್ಟು ಮಕರ ರಾಶಿಯವರು ನರಸಿಂಹ ಪೂಜೆ. ನಿಮಗೆ ಚೆನ್ನಾಗಿರೋದು ಚಂದ್ರ ಒಬ್ಬನೇ, ಸಪ್ತಮೇ ಪಂಚಮ ಸ್ಥಾನ, ಬ್ಯೂಟಿಫುಲ್. ಶನಿ, ರಾಹು, ಕೇತು, ಈ ಶುಭ ಗ್ರಹಗಳೆಲ್ಲ ಮಲಗಿಬಿಟ್ಟಿದ್ದಾರೆ. ಒಳ್ಳೇದು ಮಾಡೋ ಅಂಥವ್ರೆಲ್ಲ ಮಲ್ಕೋಬಿಟ್ಟಿದ್ದಾರೆ. ದೂರದ ಕೆಲಸ, ದೂರದ ವ್ಯವಹಾರ, ಅಂತಾರಾಷ್ಟ್ರೀಯ ವ್ಯವಹಾರ, ಅಂತಾರಾಷ್ಟ್ರೀಯ ಕೆಲಸ, ವ್ಯಾಪಾರ, ಉದ್ಯೋಗ ಅಂತ ಮಕರ ರಾಶಿಯವರು ಇಟ್ಕೊಂಡಿರೋರು ತುಂಬಾ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದಿರಿ. ಸಿಕ್ಕಾಕೋತೀರಿ, ವೀಸಾಗಳು ಪಾಸ್ ಆಗೋಲ್ಲ. ಯುರೋಪಿಯನ್ ಕಂಟ್ರೀಸ್ಗೆ ಕೆಲ್ಸಕ್ಕೆ ಹೋಗ್ಬೇಕು, ಓದ್ಲಿಕ್ಕೆ ಹೋಗ್ಬೇಕು ಅನ್ನತಕ್ಕಂಥವ್ರೆಲ್ಲ ತುಂಬಾ ಅಲರ್ಟ್ ಆಗಿರಿ ಮಕ್ಕಳೇ. 100% ದರ್ ಇಸ್ ಅ ಥ್ರೆಟ್. ಮುಖ್ಯವಾಗಿ ಮೆಕ್ಸಿಕೋ, ಕೊಲಂಬಿಯಾ, ಅರ್ಜೆಂಟೈನಾ, ವೆನೆಜುವೆಲಾ ಈ ಪ್ರಾಂತ್ಯಗಳಿದ್ದಾವಲ್ಲ, ವೆಸ್ಟ್ ಇಂಡೀಸ್, ವೆರಿ ವೆರಿ ಕೇರ್ಫುಲ್. ಇಟ್ಸ್ ಎ ಥ್ರೆಟ್ನಿಂಗ್ ಝೋನ್. ಆಫ್ರಿಕಾ, ಸೌತ್ ಆಫ್ರಿಕಾ, ಕಾಂಗೋ ಇಂಥ ಪ್ರದೇಶಗಳಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯವಹಾರ ಇವುಗಳನ್ನ ಇಟ್ಕೊಂಡಿದ್ದೀರಿ. ಚೈನಾನ ಜೊತೆನಲ್ಲಿ ವ್ಯವಹಾರಗಳು ಇಟ್ಕೊಂಡಿದ್ದೀರಿ, ಓದೋಕೆ ಹೋಗ್ತಿದ್ದೀರಿ. ತುಂಬಾ ಎಚ್ಚರಿಕೆ. ಮೆಡಿಕಲ್ ಲೈನಲ್ಲಿ ಅವರಿಗೆ ಒಳ್ಳೆ ಪ್ರಾಸ್ಪರಿಟಿ ಸಿಗ್ತಕ್ಕಂಥದ್ದಾಗುತ್ತೆ. ಟೀಚಿಂಗ್ ಲೈನ್, ಮೆಡಿಕಲ್ ಲೈನ್, ಬ್ಯೂಟಿಫುಲ್. ಅಕ್ಕಿ ನೋಡಿ, ಚಂದ್ರ ಉಚ್ಚಂಗತ. ನಮ್ಮ ದೇಶ ಇವತ್ತು ಚೈನಾನ ಬೀಟ್ ಮಾಡಿದೆ ಅಕ್ಕಿಯ ಉತ್ಪಾದನೆಯಲ್ಲಿ. ಯಾರು ಗಮನಿಸ್ತಿಲ್ಲ. ಅಲ್ಲಿ ನೋಡಿ, ಚಂದ್ರ ಉಚ್ಚಂಗತ, ಬ್ಯೂಟಿಫುಲ್ ಆಗಿ. ಅಕ್ಕಿಗೆ ಸಂಬಂಧಪಟ್ಟಂತ ಎಕ್ಸ್ಪೋರ್ಟ್ ವ್ಯವಹಾರಗಳು ತೊಡಗಿಸ್ಕೊಂಡಿದ್ದೀರಾ, ಕಮಿಷನ್ ಏಜೆಂಟ್ ಆಗಿದ್ದೀರಾ, ಟ್ರೇಡರ್ ಆಗಿದ್ದೀರಾ, ಎಕ್ಸ್ಪೋರ್ಟ್ ಇಂಪೋರ್ಟ್ ಲೈಸೆನ್ಸ್ ಆಫೀಸರ್ ಆಗಿದ್ದೀರಾ, ಏವಿಯೇಷನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಏರ್ಲೈನ್ಸ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಮಿನಿಮಮ್ ಏರೋಸ್ಟೇಸ್ ಪೈಲಟ್ಗಳಾಗಿ ಕೆಲಸ ಮಾಡ್ತಿದ್ದೀರಾ. ಸಿಕ್ಕಾಬಟ್ಟೆ ಒತ್ತಡ ಇರುತ್ತೆ, ಬಟ್ ಕೆಲಸಕ್ಕೇನು ತೊಂದರೆ ಬರೋದಿಲ್ಲ. ಒಳ್ಳೇದಾಗ್ಲಿ. ಆದಷ್ಟು ನರಸಿಂಹ ಪೂಜೆ. 2ನೇ ಮನೆಯಲ್ಲಿ ರಾಹು ಅಲ್ವಾ, ಅದರ ಮುಂದ್ಗಡೆ ಶನಿ, ಹಿಂದ್ಗಡೆ ಕುಜ, ಶುಕ್ರ, ಬುಧ, ಸೂರ್ಯ, ನವದುರ್ಗ ನಾಯಕಿ ಹಾಗೆಯೇ ದೇವಸ್ಥಾನ ಹತ್ತಿರದ. ಭಾನುವಾರ ಸಂಜೆ 4:15 6:15 ರಾಹುಕಾಲ ಇರುತ್ತೆ. ಪುಟ್ಟದಾಗ ಹೋಗಿ ಒಂದು ದರ್ಶನ, ಪೂಜೆ, ಸಂಕಲ್ಪ, ಒಂದು ದೀಪಾರಾಧನೆ ಆಯ್ತು ಅಂದ್ರೆ ಬೆಲ್ಲ ಹಾಕಿ ಹೋಳಿಗೆ, ಬೆಲ್ಲ ತೊಗರಿ ಬೇಳೆ ಹಾಕಿ ಹೋಳಿಗೆ, ಇಲ್ಲ ಅವರೇ ಬೇಳೆ, ಹೆಸರು ಬೇಳೆ, ತೊಗರಿ ಬೇಳೆ ಈ ತರ ಹಾಕಿ ಒಂದು ಕಿಚಡಿ, ಸಿಹಿ ಕಿಚಡಿ ಮಾಡತಕ್ಕಂಥದ್ದು ಮಾಡಿ ವಿಶೇಷವಾಗಿ ಮಾಡಿಬಿಟ್ಟು ಅಮ್ಮನವರ ದೇವಸ್ಥಾನ, ಬೆಲ್ಲದ ಪೊಂಗಲ್, ಈ ಬೇಳೆ ಎಲ್ಲ ಒಂದೊಂದು ಸ್ವಲ್ಪ ಹಾಕ್ಬಿಟ್ಟು ಮಾಡಿ ಮಂಗಳವಾರ, ಅಮಾವಾಸ್ಯೆ, ಸ್ವಾತಿ ನಕ್ಷತ್ರ, ಅಷ್ಟಮಿ ಇಂಥ ದಿನಗಳಂದು ಕೊಡ್ತಕ್ಕಂಥದ್ದು ಮಾಡಿ ಒಂದು ಸ್ವಲ್ಪ ಸಮಾಧಾನ ಆಗ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ದೂರ ಪ್ರಯಾಣ ಆದಷ್ಟು ನಿಷೇಧಿಸಿ. ಆಲ್ರೆಡಿ ಪೆಟ್ಟು ಗಾಯ ಆಗಿರೋರಂತೂ ಗಾಡಿ ಡ್ರೈವ್ ಮಾಡೋದೇ ಬೇಡ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸ್ತಕ್ಕಂಥದ್ದು ಮಾಡಿ. ಎಚ್ಚರಿಕೆ. ಇನ್ನಷ್ಟಿದೆ ಮಾತುಕತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ,
ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮಕರ ರಾಶಿಯವರಿಗೆ 12ನೇ ಮನೆ ಅದೊಂಥರ ವಿಚಿತ್ರ ಮಕ್ಕಳೇ, ಒಂಥರ ವಿಪರೀತ ರಾಜಯೋಗ ಅಂತ ಕೂಡ ಹೇಳ್ತಾರೆ. ಏನೂ ಇಲ್ದಿರೋರಿಗೆಲ್ಲ ತಂದಿಡುತ್ತೆ. ಹುಷಾರು, ಎಲ್ಲ ಇಲ್ಲ ಸರ್ ಅಂದವರಿಗೆ ಒಂಥರ ಟರ್ನಿಂಗ್ ಪಾಯಿಂಟ್. ದಿಢೀರ್ ಅಂತ ಹೇಳಿ ಲಾಟ್ರಿ ಹೊಡೆದ ಹಾಗೆ. ಜಾಗ್ರತೆ ಕೂಡ. ದಿಢೀರ್ ಅಷ್ಟೊಂದು ಊಟ ತಿನ್ನೋದು ಒಳ್ಳೇದಲ್ಲ, ತಲೆ ಸುತ್ತ ಬಿಡುತ್ತೆ. ದಿಢೀರ್ ಅಷ್ಟೊಂದು ಸ್ವೀಟ್ ತಿನ್ನೋದು ಒಳ್ಳೇದಲ್ಲ, ಅಷ್ಟು ಶಕ್ತಿ ಬರೋದು ಒಳ್ಳೇದಲ್ಲ. ಹಾಗೆ ತುಂಬಾ ಎತ್ತರಕ್ಕಿರೋರು ಬೀಳತಕ್ಕಂಥದ್ದು ಆಗುತ್ತೆ. ಸೊ ಮನೆಯಲ್ಲಿ, ದೇವರ ಮನೆಯಲ್ಲಿ ಆಯಿತು ಅಂತ ಹೇಳಿದ್ರೆ ಒಂದು ಮಣೆ ಸಪ್ರೇಟಾಗಿ ಒಂದು ಮಣೆ ಹಾಕ್ಬಿಟ್ಟು ಅಲ್ಲಿ ಆಯಿತು ಅನ್ನುವುದಾದರೆ ಒಂದು ಲಕ್ಷ್ಮೀ ನಾರಸಿಂಹ ದಿಗ್ಬಂಧ ಒಂದಿಟ್ಟು, ಒಂದು 3 kg ಅಕ್ಕಿ, ಒಂದು 300 ಗ್ರಾಮ್ ತುಪ್ಪ, 300 ಗ್ರಾಮ್ ತೊಗರಿ ಬೇಳೆ, 300 ಗ್ರಾಮ್ ಕಡಲೆಬೇಳೆ, 300 ಗ್ರಾಮ್ ಹೆಸರು ಬೇಳೆ, 300 ಗ್ರಾಮ್ ಅವರೆ ಬೇಳೆ, ಒಂದು 3 ತೆಂಗಿನಕಾಯಿ, ಒಂದು 3 ಕೊಬ್ಬರಿ, ಇಷ್ಟನ್ನ ಇಟ್ಟು ಒಂದು ಆಯಿತು ಅಂದ್ರೆ ಒಂದು ಬಿಳಿ ವಸ್ತ್ರ ಇಟ್ಟು ನಿತ್ಯ ಧೂಪ ದೀಪ. ಪ್ರತಿ ಅಮಾವಾಸ್ಯೆಗೆ ನರಸಿಂಹರ ಆಲಯಕ್ಕೆ ಹೋದ್ರೆ ಒಳ್ಳೇದು, ಸಿಕ್ಕಿದ್ರೆ ಹತ್ತಿರದಲ್ಲಿದ್ರೆ, ಇಲ್ಲ ದೇವಿ ಆಲಯಕ್ಕೆ ಹೋಗಿ ಸಂಜೆ, ಇಲ್ಲ ಒಂದು ಭಾನುವಾರ ಸಂಜೆ, 4 ಭಾನುವಾರ ಹೇಗೂ ಬರುತ್ತೆ, ಹೋಗ್ಬಿಟ್ಟು ಪುಟ್ಟದಾಗಿ ದರ್ಶನ ಪುರೋಹಿತರಿಗೋ ಅರ್ಚಕರಿಗೋ ಇಲ್ಲ ಯಾರಾದ್ರೂ ಬಡವರಿಗೋ ಕೊಟ್ಟು ಬಿಡತಕ್ಕಂಥದ್ದು ಮಾಡಿ. ಒಂದು 3 kg ಅಕ್ಕಿ, 300 ಗ್ರಾಮ್ ತೊಗರಿ ಬೇಳೆ, 300 ಗ್ರಾಮ್ ಕಡಲೆಬೇಳೆ, 300 ಗ್ರಾಮ್ ಹೆಸರು ಬೇಳೆ, 300 ಗ್ರಾಮ್ ಅವರೆ ಬೇಳೆ, ಒಂದು 300 ಗ್ರಾಮ್ ತುಪ್ಪ. ಇದು ಮಿಸ್ ಆಗೋದು ಬೇಡ, ಬೇಳೆಗಳು. ಅದರ ಜೊತೆಯಲ್ಲಿ ಒಂದು ಬಿಳಿ ವಸ್ತ್ರ, 3 ತೆಂಗಿನಕಾಯಿ, 3 ಕೊಬ್ಬರಿ, ಇಷ್ಟನ್ನಿಟ್ಟು ಬಿಡಿ. ಪೂಜೆ ಮಾಡಿ ಕೊಡ್ತಕ್ಕಂಥದ್ದು ಮಾಡ್ತಾ ಬನ್ನಿ. ಸಮಾಧಾನ ಒಳ್ಳೆಯ ಆಗ್ಲಿ ಅಂತ ಹೇಳ್ತಾ, ಆಶ್ಲೇಷ ನಕ್ಷತ್ರ ಬುಧನ ನಕ್ಷತ್ರ. ಬುಧ ಕೇತು ಸಾರ, ಕೇತು ಶುಕ್ರನ್ ಸಾರ, ಶುಕ್ರನ್ ಸಾರದಲ್ಲೇ ಇರತಕ್ಕಂಥದ್ದು. ಮೇಷರಾಶಿ. ಬುಧನಿಗೆ ವಿಪರೀತ ಬಲ ಬರಬಾರ್ದು. ಮೇಷರಾಶಿಯವರಿಗೆ ನೀವು ತುಂಬಾ ಬುದ್ಧಿವಂತರಾಗಬಾರ್ದು. ತುಂಬಾ ಶಕ್ತಿ ಇರೋವನಿಗೆ ಬುದ್ಧಿ ವಿಪರೀತ ಆಯ್ತು ಅಂದ್ರೆ ಬ್ಲಾಸ್ಟ್ ಆಯ್ತು. ಯುದ್ಧ ಮಾಡ್ಬೇಕಷ್ಟೇ. ಡಿಸೈನರ್ ಒಬ್ರು ಕೊಟ್ರು, ಹೋಗೋದೆ. ಕನ್ಸ್ಟ್ರಕ್ಷನ್ ಮಾಡ್ಬೇಕಷ್ಟೇ, ಡನ್. ಇವನೇ ಕುತ್ಕೊಂಡು ಇವನೇ ಡಿಸೈನ್, ಅವನ್ ಕಟ್ಟೋಲ್ಲ. ಇವತ್ತು ಆ ರೀತಿಯ ಪ್ರಭಾವ. ತುಂಬಾ ಶಕ್ತಿ ಬುದ್ಧಿ ಎರಡೂ ಸೇರಬಾರದು, ವಿಸ್ಫೋಟವೇ ಅಂತ ಹೇಳ್ತೇವೆ. ಏನು ಮಾಡ್ತೇವೆ, ಒಂಥರ ಒಂದು ಸರ್ಕಲ್ ಅಲ್ಲಿ 6-7 ರೋಡ್ಗಳು ಬಂದಾಗೆ ಆಗುತ್ತೆ. ಸ್ಟೇ ಆನ್. ಸ್ವಲ್ಪ ಹೆಡ್ಡೇಕು, ಮೈಗ್ರೇನು. ವಿದ್ಯಾರ್ಥಿಗಳು ತುಂಬಾ ಕನ್ಫ್ಯೂಷನ್ ಆಗ್ತೀರಿ. ಪ್ರಾಣಾಯಾಮ ಅಭ್ಯಾಸ ಮಾಡಿ. ಪ್ರಾಣಾಯಾಮ ಎವ್ರಿ ಅವರ್ ಒಂದು 5 minutes 10 minutes ಪ್ರಾಣಾಯಾಮ ಕೂತ್ಕೊಳ್ಳಿ. ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಅಂದುಕೊಂಡ ವಿಜಯ ಸಾಧಿಸ್ತೇವೆ. ವೃಷಭ ರಾಶಿ. ಕನ್ಸಲ್ಟೆಂಟ್, ಬಂಗಾರದ ಕನ್ಸಲ್ಟೆಂಟ್. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಗುರು ಗೋಚಾರ ಫಲದಲ್ಲೇ ಹೇಳೋಣ ಅನ್ಕೊಂಡೆ. ಗುರು ಉಚ್ಚಂಗತ ಬರ್ತಾನೆ. ಎಲ್ರೂ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ, ತಗೊಬಂದು ಲಾಕರ್ ಇಡಿ. ಎಲ್ರೂ ಗೋಲ್ಡಲ್ಲಿ ನಿಮ್ಮ ಕೈಲಾಗಿದ್ದು ತಿಂಗಳು ಒಂದು 20,000, ಮಿನಿಮಮ್ 2 lakhs ಟಚ್. ಈ ಯುದ್ಧ ಭೀತಿ ನನ್ನ ಪ್ರಕಾರ ನಡೆದು ಬಿಟ್ರೆ 3 ಲಕ್ಷಕ್ಕೆ ಟಚ್ ಆಗುತ್ತೆ. ಬಂಗಾರ ಬರೆದಿಟ್ಕೊಳ್ಳಿ. ಬಂಗಾರ ಬಡವರಿಗಿಲ್ಲ. ಬೆಂಜ್ ಕಾರ್ ಆಗೋಯ್ತು ಬಂಗಾರ. ಈ ಕುಜ ರಾಹು ಶನಿ, ಅದರಲ್ಲೂ ಈ ಮಾರ್ಚ್ ನಲ್ಲಿ ಒಂದು ಗ್ರಹಣ, ಅದು ಬೇರೆ ಆಯ್ತಾ. ನಮ್ಮ ಭಾರತಕ್ಕೂ ಇದೆ. ಬಡವನ ಗತಿ ಅದೋ ಗತಿ. 100% ಬ್ಯಾಂಕಿಂಗ್ ಸೆಕ್ಟರ್ ಜಾಬ್ಗಳೆಲ್ಲ ಹೋಗುತ್ತೆ. ಕಡಿಮೆ ಅಂದ್ರೆ ಒಂದು 2-5 ಲಕ್ಷ ಬ್ಯಾಂಕಿಂಗ್ ಜಾಬ್ಗಳು ಮಣ್ಣು ಮುಚ್ಕೊಂಡು ಹೋಗುತ್ತೆ. ಯಾರ್ಯಾರು ಬ್ಯಾಂಕಿಂಗ್ ಎಕ್ಸಾಮು, ಬ್ಯಾಂಕಿಂಗ್ ಜಾಬ್ಸು, ಅದು ಇದು ಅಂತಿದ್ದೀರಲ್ಲ, ಗೆಟ್ ರೆಡಿ ಟು ಫೇಸ್ ದಟ್ ಹೀಟ್. ಈಗ್ಲಿಂದಲೇ ಹೇಳ್ತಿದ್ದಾನೆ. ಬಂಗಾರದಲ್ಲಿ ಇನ್ವೆಸ್ಟ್ ಮಾಡಿ.
ತಲೆಕೆಟ್ಟ ಟ್ರಂಪು, ಪುಟಿನ್ನು, ಕಿಮ್ಮು, ಜಿನ್ಫಿಂಗು, ಈ 4 ಜನ ಪ್ರಪಂಚನ ಅಲ್ಲಾಡಿಸ್ಬಿಡ್ತಾರೆ. 100%. ಈ ದುಷ್ಟ ಚತುಷ್ಟಯ ಕೂಟ ಅಂತ ಏನ್ ಹೇಳಿದ್ವಿ, ಹೇಳ್ತಾನೆ 75 ಕೋಟಿ ಜನ ಹೋದ್ರು ಅಂತ ಹೇಳಿದ್ವಲ್ಲ ಆಗ ಮಹಾಭಾರತದ ಯುದ್ಧದಲ್ಲಿ. ಈಗ ಅಂಥದ್ದೊಂದು ವಿಪರೀತಕ್ಕೆ ತಂದಿಡ್ತಾರೆ ಇವರು. ಸೊ ಗೆಟ್ ರೆಡಿ ಟು ಇನ್ವೆಸ್ಟ್ ಆನ್ ಗೋಲ್ಡ್. ಆರ್ನಮೆಂಟಲ್ ಯಾರು ತಗೋಬೇಡಿ, ಇನ್ನು ಆರ್ನಮೆಂಟ್ ಹೋಗ್ಬೇಡಿ, ಮಾಡಿಸೋಣ ಅಂತೆ. ಅಲ್ಲೋದ್ರೆ 25% ಹಾಕ್ಬಿಡ್ತಾನೆ ನಾವು. ಗೋಲ್ಡ್ ಹೋಗ್ಬಿಟ್ಟು ಪ್ಯೂರ್ ಆಗಿ ತಗೊಳ್ಳಿ, 1 ಗ್ರಾಮ್ ತಗೊಳ್ಳಿ. ಮನೆಯಲ್ಲಿ ಎಲ್ಲಾರು ಮಾತಾಡ್ಕೊಂಡು ಒಂದು 3,000 ಸಾವಿರ 5,000 ಸಾವಿರ ಹಾಕ್ಬಿಟ್ಟು ಪ್ರತಿ ತಿಂಗಳು ನೆಕ್ಸ್ಟ್ ಮಂತ್ ಅವ್ರಿಗೆ ಕಾಯಿನ್ ಕೊಡಿ. ನಮ್ಮ ಹತ್ರ ದುಡ್ಡು ಶಾರ್ಟೇಜ್ ಇದೆ ಅಲ್ವಾ, ಅಣ್ಣ ತಮ್ಮ ಅಕ್ಕ ತಂಗಿ ಇದೆಲ್ಲ ಸೇರ್ಕೊಂಡು ಒಂದು 15,000 ರೂಪಾಯಿಗೆ 1 ಗ್ರಾಮ್ ವಾಟ್ ಎವರ್ ಕಾಯಿನ್ ತಗೊಳ್ಳಿ, ಪ್ಯೂರ್ ಆಗಿ 24 ಕ್ಯಾರೆಟ್ ಇದೆ ತಗೊಳ್ಳಿ. ಎಲ್ಲರೂ ಸೇರ್ಕೊಂಡು 5,000 ಸಾವಿರ, 8 ಜನ ಇದ್ರೆ 40,000 ಆಯ್ತು. ಒಂದು 3 ಗ್ರಾಮ್ದು ಪ್ಯೂರ್ ಗೋಲ್ಡ್ ಕಾಯಿನ್ ಬರುತ್ತೆ, ಇಟ್ಕೊಳ್ಳಿ. ನೆಕ್ಸ್ಟ್ ಮಂತ್ ಅವ್ರಿಗೆ ಹಾಕ್ಕೊಡಿ ನೀವೆಲ್ಲ. ಆ ತರ ಮಾಡಿ. ಸೊ ಪ್ರತಿಯೊಬ್ಬರ ಹತ್ರನೂ ಒಂದೊಂದು ಗೋಲ್ಡ್ ಕಾಯಿನ್ 3 ಗ್ರಾಮದ ಬರುತ್ತೆ. ಸೇವ್ ಇಟ್. ಸೊ ವೃಷಭ ರಾಶಿ ಅಂತ ಟ್ರೇಡಿಂಗ್, ಗೋಲ್ಡ್ ಟ್ರೇಡಿಂಗ್, ಪ್ರಾಪರ್ಟಿ ಟ್ರೇಡಿಂಗ್, ಜ್ಯುವೆಲ್ಲರಿ ಟ್ರೇಡಿಂಗ್, ಮುತ್ತು ರತ್ನಗಳ ಟ್ರೇಡಿಂಗ್ ಅದ್ಭುತ ಪ್ರಗತಿಯ ದಿನ. ಮಿಥುನ ರಾಶಿ ಸರ್ವಿಸ್ ಓರಿಯೆಂಟೆಡ್, ಮುಖ್ಯವಾಗಿ ಕಸ್ಟಮರ್ ಸರ್ವಿಸ್ ಅಲ್ಲಿ ಇದ್ದೀರಾ, ಟೆಲಿಕಾಲಿಂಗ್ ನಲ್ಲಿ ಇದ್ದೀರಾ, ಮಾಡ್ಲಿಂಗ್ ನಲ್ಲಿ ಇದ್ದೀರಾ, ಮಾಧ್ಯಮ ಅಂತಿದ್ದೀರಾ, ಗಾರ್ಮೆಂಟ್ಸ್ ಅಲ್ಲಿ ಇದ್ದೀರಾ, ಅದ್ಭುತವಾದಂತ ಪ್ರಗತಿ. ಕರ್ಕಾಟಕ ರಾಶಿಗೆ ಇವತ್ತೊಂದು ಸ್ವಲ್ಪ ಒತ್ತಡವೇ, ಉದ್ಯೋಗ ವಿಚಾರ, ವೃತ್ತಿ ವಿಚಾರ. ಚಂದ್ರ ಬುಧನ್ ಸಾರ ಅಲ್ವಾ, ವಿಪರೀತ ತಲೆ ಕೆಡಿಸ್ತಕ್ಕಂಥದ್ದು ಆಗುತ್ತೆ. ನೀವು ಮನ್ಸಿಂದ ಕೆಲಸ ಮಾಡೋರು, ವಿಪರೀತ ಬುದ್ಧಿ ನಿಮ್ಗೆ ಓಡಲ್ಲ. ನಿಮ್ಗೆ ಹಾಕ್ಬಿಡ್ಲಿ ಪ್ರೆಷರು, ಗಜ 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 ಅಂತ ಸ್ವೆಟಿಂಗ್ ಆಗ್ಬಿಡ್ತೀರಿ, ಮಮ್ಲಿಂಗ್ ಆಗ್ಬಿಡ್ತೀರಿ. ಸೊ ತುಂಬಾ ಶಕ್ತಿ ಹಾಕ್ಬೇಡಿ, ನಿಮ್ ಪಾಡಿಗೆ ಸಿಂಪಲ್ ಆಗಿ ಇಟ್ಕೊಂಡು ಹೋಗಿ ಅದ್ಭುತವಾದಂತ ಜರ್ನಿ ಆಗ್ತಕ್ಕಂಥದ್ದು ಆಗುತ್ತೆ ಕರ್ಕಾಟಕ ರಾಶಿಗೆ. ಸಿಂಹ ರಾಶಿ ಟೆಕ್ನಿಕಲ್ ಕನ್ಸಲ್ಟೆಂಟ್, IT ಇಂಡಸ್ಟ್ರಿನಲ್ಲಿ ಇದ್ದೀರಿ, ಆರ್ಕಿಟೆಕ್ಚರ್ ಇಂಡಸ್ಟ್ರಿನಲ್ಲಿ ಇದ್ದೀರಿ, ಕೆಮಿಕಲ್ ಇಂಡಸ್ಟ್ರಿನಲ್ಲಿ ಇದ್ದೀರಿ, ಇಂಜಿನಿಯರಿಂಗ್ ಇಂಡಸ್ಟ್ರಿನಲ್ಲಿ ಇದ್ದೀರಿ, ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂಥ ದಿನ. ಲೀಗಲ್ ಇಲಾಖೆ, ಜುಡಿಷಿಯಲ್ ಇಲಾಖೆ ನಲ್ಲಿರ್ತಕ್ಕಂಥವರಿಗೆ ಒಂದ್ ಸ್ವಲ್ಪ ಒತ್ತಡದ ಛಾಯೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಸುಖದಲ್ಲಿ ಬುಧ ಕುತ್ಕೊಳ್ಳೋದು ಬ್ಯೂಟಿಫುಲ್. ಚಂದ್ರನು ಬುಧನ್ ಸಾರದಲ್ಲೇ ಕುಳಿತುಕೊಂಡಿರೋದ್ರಿಂದ ದಟ್ ಇಸ್ ಆಲ್ಸೋ ವೆರಿ ಗುಡ್, ಬ್ಯೂಟಿಫುಲ್. ಲಾಭದಲ್ಲಿ ಚಂದ್ರ, ಲಾಭವೇ. ಹಣ್ಣು ಹಂಪಲು, ಜ್ಯೂಸು, ಟೈಲರಿಂಗು, ಗಾರ್ಮೆಂಟ್ಸು, ಬಟ್ಟೆ, ಡಿಸೈನರ್, ಫರ್ನಿಚರ್, ಕಮಿಷನ್ ಏಜೆಂಟ್, ವೃತ್ತಿಪರವಾಗಿ ಅನುಕೂಲಂ ಲಾಭಂ. ತುಲಾ ರಾಶಿ ಸ್ವಲ್ಪ ತಲೆ ಕೆಡ್ಸ್ಕೋತೀರಿ, ನಾನ್ ಮಾಡಿದ್ ಸರಿಯಾ, ಅವ್ರು ಹೇಳೋದು ಕೇಳೋಣ, ಅವ್ರ ಮಾತು ನೀವು ಕೇಳೋಲ್ಲ, ನೀವು ಮಾಡೋದು ಅವ್ರ ಒಪ್ಪಲ್ಲ. ಕೆಲಸಕ್ಕೆ ಹೋದ ಮೇಲೆ ಯಜಮಾನ ಹೇಳಿದ್ದೆ ರೈಟು, ಹಂಗ್ ಮಾಡಿ. ಸ್ವಲ್ಪ ನಿಮ್ಮ ಅನುಭವದ ಪಾಕವನ್ನು ಸ್ವಲ್ಪ ಸೇರಿಸಿ, ನಿಮ್ಮಿಷ್ಟಕ್ಕೆ ಮಾಡಿಬಿಟ್ಟು ನಿಂತ್ಕೋಬೇಡಿ. ವೆನ್ ಕ್ಲೈಂಟ್ ಸೇಸ್, ಆತ 100 ರೂಪಾಯಿ ಕೊಟ್ಟಿರ್ಬೋದು, 1 ಕೋಟಿ ಕೊಟ್ಟಿರ್ಬೋದು, ಒಪ್ಪಿಕೊಂಡ ಮೇಲೆ ಕ್ಲೈಂಟ್ಗೆ ಏನ್ ಕೊಡ್ಬೇಕು ಅದ್ ನೀವು ಕೊಡ್ಬೇಕು. ನಿಮ್ಮಿಷ್ಟಕ್ಕೇನೋ ಒಂದು ಅಲ್ಲೊಂದು ಎಡವಟ್ಟೆ ವೃತ್ತಿಪರತೆಯಲ್ಲಿ ನೋಡಿ. ಮೊನ್ನೆ ಒಂದು ಡಾಕ್ಟ್ರು, ಅಲ್ಲೊಂದು ಆಸ್ಪತ್ರೆ, ಅಲ್ಲಿ ನರಳ್ತಾ ಇದ್ದಾನೆ ಒಂದು ಪೇಷಂಟ್, ಫೋನಲ್ಲಿ ಇಟ್ಕೊಂಡು ಕುತ್ಕೊಂಡಿದ್ದಾನೆ, ಪೇಷಂಟ್ ಇಸ್ ಪಾಸ್ಟ್ ಅವೇ. ನೋಡಿ ವೃತ್ತಿಪರತೆ ಎಲ್ಲಿದೆ. ಇನ್ನೊಬ್ಬ ವಾರ್ಡನ್ ಕನ್ನಡ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂತ ಹಿಂದಿನಲ್ಲಿ ಧಮಕಿ ಕೊಡ್ತಾನೆ. ಮತ್ತೆ ಯಾಕೆ ಇಲ್ಲಿರ್ತೀರಿ? ವೃತ್ತಿಪರತೆಯಲ್ಲಿ ಎಡವಟ್ಟು. ಯಾರ್ದೋಗ ಬೀಳ್ಬಾರ್ದವ್ರ ಕಣ್ಣಿಗೆ ಬಿತ್ತ, ಈಗ ಆಯ್ತಾ ಶಾಸ್ತ್ರಿ, ಗೆಟ್ ಔಟ್ ಅಂದ್ರ ಬೇಕಿತ್ತ. ಈ ರೀತಿಯ ಒಂದು ಎಚ್ಚರಿಕೆ ತುಲಾ ರಾಶಿ. ನಿಮ್ಮ ವೃತ್ತಿ ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ ಸಕ್ಸಸ್ಫುಲ್. ವೃಶ್ಚಿಕ ರಾಶಿ, ಚಂದ್ರ ಬುಧನ್ ಸಾರ, ಬುಧ ಧನಸ್ಥಾನ, ಬ್ಯೂಟಿಫುಲ್. ಬಟ್ ಅಷ್ಟಮಾಧಿಪತಿ ಲಾಭಾಧಿಪತಿ ಇಬ್ರು ಆಗಿರೋದ್ರಿಂದ ತಲೆ ಕೆಡಿಸಿ ಓಡಿಸಿ ಮಾಡಿಸಿ. ನೀವು ಅಷ್ಟೇ ಶಕ್ತಿಶಾಲಿಗಳು. ತುಂಬಾ ನಿಮ್ಗೆ ತಲೆನೋವು ಬರೋದು ಅಂತ ಹೇಳ್ದ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಫಸ್ಟ್ ಮೈಗ್ರೇನು, ಸೈನಸ್ಸು, ಕಿವಿ ನೋವು, ಇಲ್ಲೇನೋ ಗುಂಡಿ ಕಡ 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 ಕಡ. ಮೊನ್ನೆ ನೋಡ್ಬೇಕು, ನನ್ಗೊಬ್ಬ ಗೆಳೆಯ ವೃಶ್ಚಿಕ ರಾಶಿನೇ, ಏನೋ ಸ್ವಾಮಿ ಮೊಬೈಲ್ ಇಟ್ಕೊಂಡಾಗಿಂದ ನಂಗೆ ಭಯ ಬಂದ್ಬಿಟ್ಟಿದೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಿನ್ ಮನೆ ಬಂಗಾರ ಆಗ ಎಲ್ಲ ಮೊಬೈಲ್ ಕಂಪ್ನಿಗಳು ಸೀಸ್ ಮಾಡ್ಬೇಕಷ್ಟೇ. ರಿಂಗ್ ಮೋಡಲ್ಲಿ ಇಡು, ಇಲ್ಲ ಸೈಲೆಂಟ್ ಮೋಡಲ್ಲಿ ಇಡು, ವೈಬ್ರೇಟ್ ಮೋಡಲ್ ಯಾಕೆ ಇಡ್ತೀಯಾ, ಏನಾಗ್ಬಿಡುತ್ತೆ. ಇಲ್ಲ ಸ್ವಾಮಿ, ಗಡ್ಗಡ ಅಷ್ಟರಲ್ಲಿ ಹಿಂಗ ಅಂತಾನೆ.
ಅದಕ್ಕೆ ಇಲ್ಲಿಟ್ಕೊಂಡ್ರೆ ಬೇರೆ ಇನ್ನೊಂದು ಬರುತ್ತೆ ಅಂದೆ. ಹೌದು ಅಲ್ವಾ ಸ್ವಾಮಿ ಅಂತಾನೆ. ಮೊಬೈಲ್ ಇಟ್ಕೊಳ್ಳೋದೇ ತಪ್ಪು ಅಂತಾನು ಕೂಡ ಕೆಲವರು ಹೇಳ್ತಾರೆ. ಇಟ್ಕೊಳ್ಳೇಬೇಡ. ಎಲ್ಲದಕ್ಕೂ ಹಿಂಗ್ ಭಯ ಬಿದ್ರೆ ಹೇಗೋ ರಜು ಅಂದ್ರೆ ಏನೋ ನಿಮ್ಗೆ ಗೊತ್ತಾಗಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಸೊ ವೃಶ್ಚಿಕ ರಾಶಿಯವ್ರು ಹಾಗೆ ಹಿಂಗಾಗುತ್ತೆ ಅದಾಗುತ್ತೆ. ನಿಮ್ಗೆ ಹೆಚ್ಚು ಒತ್ತಡ, ಹೆಚ್ಚು ಪ್ರೆಷರು ಆಗುವುದಿಲ್ಲ. ಇವತ್ತು ಅಷ್ಟೇ ಹೆಚ್ಚು ಪ್ರೆಷರ್ ತಗೊಳ್ಳದೆ ಸಿಂಪಲ್ ಆಗಿ ಬೆಳಿಗ್ಗೆ ಎದ್ದು ಒಂದು ಬುಕ್ ಇಟ್ಕೊಂಡು ಏನೇನ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅಂತಕ್ಕಂಥದ್ದು ಲಿಸ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಗೆಲುವು ನಿಮ್ಮದು. ಧನುಸು ರಾಶಿ, ಚಂದ್ರ ಅಷ್ಟಮ, ಬುಧನ್ ಸಾರ, ಕೊಟ್ಟವನ್ ಕೋಡಂಗೆ ಈಸ್ಕೊಂಡವನ್ ನೀರ್ಭದ್ರ, ಎಚ್ಚರಿಕೆ. ಸಲಹೆ ಕೊಡೋದಕ್ಕೆ, ಪುಕ್ಸಟ್ಟೆ ಸಲಹೆ ಕೊಡೋದಕ್ಕೆ ಊರೆಲ್ಲ ಬರ್ತಾರೆ. ಹಾಗೆ ಸಲಹೆ ತಗೊಳಕ್ಕೂ ಪುಕ್ಸಟ್ಟಿಯಾಗಿ ಸಾವಿರಾರು ಮಂದಿ ಬರ್ತಾರೆ. ಪುಕ್ಸಟ್ಟಿಯಾಗಿ ನೀವು ಕೊಟ್ಟು ನೋಡಿ ಎಲ್ಲ ಕೇಳೋದೆ. ವೆನ್ ಯು ಸ್ಟಾರ್ಟ್ ಚಾರ್ಜ್ ಅಂತ ನೋಡಿ, ಇದ್ಯಾಕೆ ಗೌರ್ಮೆಂಟ್ ಬಿಟ್ಟಿ ಕೊಡಕ್ ಹೋಗ್ಬಿಟ್ಟು ಸಿಕ್ಕಾಕೋಗ್ಬಿಟ್ಟಿದಲ್ಲಪ್ಪ, 2,000 ರೂಪಾಯಿ ಬಂದಿಲ್ಲ, ಕರೆಂಟ್ ಫ್ರೀ ಕೊಟ್ಟಿಲ್ಲ, ಬಸ್ ಸರಿಯಾಗಿ ಫ್ರೀ ಕೊಟ್ಟಿಲ್ಲ, ಏನೇನೋ ಅಂತಿದಾರಲ್ಲಪ್ಪ, ಗೌರ್ಮೆಂಟ್ ದೊರೆನೇ ಬಿಡ್ತಿಲ್ಲ, ಚಚಾಕ್ತಿದ್ದಾರೆ. ಸೊ ಅಂಥದ್ದೊಂದು ಭಾವ. ಸೊ ಎಚ್ಚರಿಕೆ, ಕೊಡೋದು ಬೇಡ, ತಗೊಳ್ಳೋದು ಬೇಡ, ನನ್ನ ವಸ್ತು ನನ್ನ ಹತ್ರ ಇದೆ ಅಂತ ಇವತ್ತು ನಿಂತ್ಕೊಳ್ಳಿ, ಗೆಲುವು ನಿಮ್ಮದು. ಇನ್ನು ಮಕರ ರಾಶಿ, ಬುಧ 12ನೇ ಮನೆ, ಹುಷಾರು. ಯಾರಿಗಾದ್ರೂ ಸಹಾಯಕ್ಕೆ ಅಂತ ಹೋದ್ರಿ ಅಂದ್ರೆ ಖಂಡಿತ ಸಿಕ್ಕಾಕೋತೀರಿ. ಇವತ್ತು ನಿಮ್ ಸಂಗಾತಿ ಮಾತು ಕೇಳಿ, ಅವ್ರು ಹೇಳೋದು ಕರೆಕ್ಟ್, ನಿಮ್ ಗಂಡನೋ ನಿಮ್ ಹೆಂಡ್ತಿನೋ ಅದನ್ನ ಮಾಡಿ. ಟೆಕ್ನಿಕಲ್ ಲೈನ್ ಅಲ್ಲಿ ಇದ್ರಿ, ಸರ್ವಿಸ್ ಓರಿಯೆಂಟೆಡ್, ರಿಪೇರ್, ಎಲೆಕ್ಟ್ರಿಕಲ್, ಈ ಲಿಫ್ಟ್ ಸರ್ವಿಸ್, ಆಮೇಲೆ ಮನೆಗೆ ಬಂದು ಈ ಮೇಕಪ್ ಮಾಡ್ತಕ್ಕಂಥದ್ದು, ಕಟಿಂಗ್ ಮಾಡ್ತಕ್ಕಂಥದ್ದು, ಬಾಡಿ ಮಸಾಜ್ ಮಾಡ್ತಕ್ಕಂಥದ್ದು, ಹೋಮ್ ಕೇರ್ ಸರ್ವಿಸ್ ಕೊಡೋದು, ಇನ್ಸುಲಿನ್ ಹಾಕೋದು, ಮೆಡಿಕಲ್ ಕೇರ್ ತಗೊಳ್ಳೋದು, ಸ್ಪಾಂಜ್ ಬಾತ್ ಮಾಡಿಸೋದು, ಹೋಮ್ ನರ್ಸ್ ಸರ್ವಿಸಸ್ ಮಾಡಿಸೋದು, ಇಂತಹ ವೃತ್ತಿ ಉದ್ಯೋಗ ಅನುಕೂಲ. ಕುಂಭರಾಶಿ, ಚಂದ್ರ 6ನೇ ಮನೆ, ಬುಧನ್ ಸಾರ, ಬ್ಯೂಟಿಫುಲ್. ಬುಧ ಲಾಭ ಕನ್ಫರ್ಮ್. ಇವತ್ತು ವೃತ್ತಿ, ಉದ್ಯೋಗ, ವ್ಯವಹಾರ ನಿಮ್ಮ ಆಲೋಚನೆಗೆ ತಕ್ಕಂತೆ ನಡೆಯುತ್ತೆ. ಬಟ್ ಬುಧನ್ ಜೊತೆ ಇನ್ನೂ 4-5 ಗ್ರಹಗಳು ನೋಡ್ತಿರೋದ್ರಿಂದ ನಿಮ್ಮನ್ನ ಕನ್ಫ್ಯೂಷನ್ ಮಾಡುತ್ತೆ. ಒನ್ ಬೈ ಒನ್ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ, ಅಷ್ಟು ಮಾಡಿ. ಚೆನ್ನಾಗಿದೆ. ಇಂಜಿನಿಯರಿಂಗ್ ವಿಭಾಗದಲ್ಲಿರ್ತಕ್ಕಂಥವರಿಗೆ ಸರ್ವಿಸ್ ಓರಿಯೆಂಟೆಡ್, ಕಮ್ಯುನಿಕೇಶನ್, ಟೆಲಿಮಾರ್ಕೆಟಿಂಗ್ ಇಂತಹ ಒಂದು ವೃತ್ತಿ ಉದ್ಯೋಗ ತುಂಬಾ ಅನುಕೂಲ. ಇನ್ನು ವಿಶೇಷವಾಗಿ ಮೀನರಾಶಿ, ಪೂರ್ವ ಪುಣ್ಯಸ್ಥಾನಾಧಿಪತಿ ಕೇಂದ್ರಾಧಿಪತಿ ಯೋಗದಲ್ಲಿದ್ದು ಕೇಂದ್ರಾಧಿಪತಿ ಕೇಂದ್ರದಲ್ಲೇ ಇದ್ದಾನೆ, ಚೆನ್ನಾಗಿದೆ. ಬಟ್ ನಿಮ್ ತಲೆ ಮೇಲೆ ಕೂತ್ಕೋತಾರೆ. ನಿಮ್ಮಿಂದ ಯಾರು ಸಹಾಯ ತಗೊಂಡ್ರೋ, ಗೈಡೆನ್ಸ್ ತಗೊಂಡ್ರೋ, ನಿಮ್ಮಿಂದ ಬೆಳೆದವರೇ, ನೀವು ದಾರಿ ತೋರಿಸಿದವ್ರೆ. ಇದು ಹೆಂಗೆ ಅಂದ್ರೆ ಈ ಟೀಚರ್ಗೆ ತಿರುಮಂತ್ರ, ಸ್ಟೂಡೆಂಟ್ಸ್ಗಳು ಅಂತ ಹೇಳ್ತೀವಲ್ಲ, ಆ ಥರದ್ದು ಆಗ್ತಕ್ಕಂಥದ್ದು. ಇವತ್ತು ಅದೊಂದು ಸ್ವಲ್ಪ ತಲೆನೋವುಗಳಾಗ್ತಕ್ಕಂಥದ್ದು ಆಗುತ್ತೆ. ಅದು ಬಿಟ್ರೆ ವೃತ್ತಿಪರವಾಗಿ ಈವೆಂಟ್ ಮ್ಯಾನೇಜ್ಮೆಂಟ್, ಟ್ರಾವೆಲ್ ಮ್ಯಾನೇಜ್ಮೆಂಟ್, ವೆಹಿಕಲ್ ಮ್ಯಾನೇಜ್ಮೆಂಟ್, ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್, ಡ್ರೈವರ್ಸು, ತೋಟಗಾರಿಕೆ, ಮೇಕಪ್, ಇಂತಹ ಒಂದು ವೃತ್ತಿ ಉದ್ಯೋಗ ತುಂಬಾ ಅನುಕೂಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.